ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ 60 ಪ್ರಮುಖ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 2 ಸರಣಿಗಳನ್ನು ಈ ರೀತಿಯ ಬಹು ಆಯ್ಕೆ ಸರಣಿಯನ್ನು ನೋಡಿದ್ದೇವೆ. ಇದು ಮೂರನೇ 60 ಕ್ವಶನ್ಗಳನ್ನು ಸೇರಿಸಿರುವಂಥದ್ದು. ಮೊದಲೆಲ್ಲ 30 ಕ್ವಶನ್ಗಳ ಸೆಟ್ಗಳನ್ನ ಮಾಡ್ತಾ ಇದ್ವಿ. ಈಗ ಸಮಯವೂ ಸ್ವಲ್ಪ ಕಡಿಮೆ ಇರೋದ್ರಿಂದ ಹಾಗೆ ಹೆಚ್ಚಿನ ಕ್ವಶನ್ಗಳನ್ನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದೊಂದು ವಿಡಿಯೋದಲ್ಲೇ 60 ಕ್ವಶನ್ಗಳನ್ನ ಸೇರಿಸಿ 60 ಪ್ರಶ್ನೆಗಳ ಒಂದೊಂದು ಸೆಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಆಲ್ರೆಡಿ 28 ಡೇಟ್ ಇರುವಂಥದ್ದು. ಇನ್ನೇನು ಬಹಳಷ್ಟು ದಿನಗಳ ಸಮಯ ಏನು ಸಿಗೋದಿಲ್ಲ. ಇನ್ನೊಂದು 8-10 ದಿನಗಳ ಅವಕಾಶ ಇದೆ TET ಎಕ್ಸಾಮ್ ಬರಲಿಕ್ಕೆ. ಅಷ್ಟರ ಒಳಗೆ ಎಷ್ಟು ವಿಷಯಗಳಾಗುತ್ತೋ ಅಷ್ಟನ್ನು ಕವರ್ ಮಾಡಿಕೊಂಡ್ರೆ ಅವು ನಿಮಗೆ ಎಲ್ಲೋ TET ಎಕ್ಸಾಮ್ನಲ್ಲಿ ಇದೇ ರೀತಿಯಾದಂಥ ಒಂದು ಪ್ರಶ್ನೆ ಬಂದು 1 ಅಂಕವನ್ನಾದರೂ ಕಳಿಸ್ಲಿಕ್ಕೆ ಸಹಾಯವಂತ ಆದರೆ ಎಷ್ಟು ಸಮಾಧಾನ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಹೆಚ್ಚೆಚ್ಚು ಕ್ವಶನ್ಗಳನ್ನ ಸೇರಿಸಿ ಈ ವಿಡಿಯೋಸ್ಗಳನ್ನ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಡೈರೆಕ್ಟಾಗಿ ಇರುವಂಥದ್ದು ಅಂದರೆ 1 ಲೈನರ್ ಇರುವಂತಹ ಕ್ವಶನ್ ವಿಡಿಯೋಸ್ಗಳನ್ನು ಸಹ ನಮ್ಮ ಚಾನಲ್ನಲ್ಲಿ ನಾವು ಹಾಕಿದ್ದೇವೆ. 6, 7, 8, 9, 10 ಸಂಪೂರ್ಣ ವಿಡಿಯೋಗಳು ಸಹ ಚಾನಲ್ನಲ್ಲಿದ್ದಾವೆ. ಲಾಸ್ಟ್ ಮಿನಿಟ್ನ ರಿವಿಷನ್ಗಾಗಿ ಅವುಗಳನ್ನು ನೋಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವುಗಳು ನಿಮಗೆ. ಅದ್ರ ಜೊತೆಯಲ್ಲಿ ಈ MCQ ಕ್ವಶನನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು, 4 ಆಪ್ಷನ್ಗಳು ಬಂದಾಗ ಕಂಡುಹಿಡಿಯೋದು ಹೇಗಾಗುತ್ತೆ ಅದನ್ನು ನೀವು ವಿಡಿಯೋವನ್ನು ಪೌಸ್ ಮಾಡಿ ನೋಡಿ ನಿಮ್ಮ ಉತ್ತರವನ್ನು ಹಾಕಿ ನಿಮ್ಮ ಸ್ಕೋರನ್ನು ಒಂದು ಅಂದಾಜನ್ನು ಮಾಡ್ಕೊಳ್ಳಿಕ್ಕೂ ಸಹ ಇದು ತುಂಬ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ವೀಡಿಯೋಸ್ಗಳನ್ನ ಮಾಡ್ತಾ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಪ್ರತಿಯೊಂದು ಪ್ರಶ್ನೆಯೂ ಸಹ ಬಹಳ ಇಂಪಾರ್ಟೆಂಟ್ ಇರೋ ಕಾರಣಕ್ಕಾಗಿ. ಫಸ್ಟ್ ಕ್ವಶನನ್ನು ನೋಡೋಣ. ಅದರಲ್ಲಿ ಭೂಮಿ ಇರುವ ಆಕಾರ, ಭೂಮಿ ಯಾವ ಆಕಾರದಲ್ಲಿರುತ್ತೆ? ವೃತ್ತ, ಆಪ್ಷನ್ 2 ಲಘು ಗೋಳಕಲ್ಪ, ಆಪ್ಷನ್ 3 ಚೌಕ, ಆಪ್ಷನ್ 4 ಸಿಲಿಂಡರ್ ಆಕಾರ. ಭೂಮಿ ಇರುವ ಆಕಾರ ಲಘು ಗೋಳಕಲ್ಪ ಆಕಾರದಲ್ಲಿ ಭೂಮಿ ಇರುವಂಥದ್ದು. ಲಘು ಗೋಳಕಲ್ಪವನ್ನು ನಾವು ಜಿಯಾಡ್ ಆಕಾರ ಅಂತಲೂ ಸಹ ಕರಿತೇವೆ. ಜಿಯಾಡ್ ಆಕಾರ ಅಥವಾ ಭೂಮ್ಯಾಕಾರ ಅಂತಲೂ ಸಹ ಇದನ್ನು ಕರಿತೇವೆ. ಈ ಭೂಮಿ ಸಮಭಾಜಕ ವೃತ್ತದ ಬಳಿ ಉಬ್ಬಿಕೊಂಡಿದ್ದು ಹಾಗೆ ಧ್ರುವದ ಬಳಿ ಸ್ವಲ್ಪ ಚಪ್ಪಟೆಯಾಗಿದೆ. ಈ ಆಕಾರವನ್ನು ಏನಂತಾರೆ? ಲಘು ಗೋಳಕಲ್ಪ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದನ್ನು ಮೊಟ್ಟ ಮೊದಲು ತಿಳಿಸಿದವರು? ಆಪ್ಷನ್ 1 ಅರಿಸ್ಟಾಟಲ್, 2 ನ್ಯೂಟನ್, ಆಪ್ಷನ್ 3 ಗೆಲಿಲಿಯೋ, ಆಪ್ಷನ್ 4 ಪ್ಲೇಟೋ. ಚಂದ್ರಗ್ರಹಣ ಉಂಟಾಗೋ ಸಮಯದಲ್ಲಿ ಸೂರ್ಯ, ಚಂದ್ರ ಹಾಗೂ ಭೂಮಿ ಒಂದು ಸರಳ ರೇಖೆಯಲ್ಲಿ ಬರ್ತಾರೆ. ಆಗ ಭೂಮಿಯ ನೆರಳು, ಭೂಮಿ ಸೂರ್ಯ ಮತ್ತು ಚಂದ್ರರ ನಡುವೆ ಬರುತ್ತೆ. ಆಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದನ್ನು ಮೊಟ್ಟ ಮೊದಲು ತಿಳಿಸಿದಂಥವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಅರಿಸ್ಟಾಟಲ್. ಇವರು ಈ ಒಂದು ವಿಧವನ್ನು ಅಥವಾ ಈ ಒಂದು ಏನು ಸನ್ನಿವೇಶ ನಡೆಯುತ್ತೆ ಅದನ್ನು ತಿಳಿಸ್ತಾರೆ. ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಅದೇ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಚಂದ್ರ ಮಧ್ಯದಲ್ಲಿ ಬರ್ತಾನೆ, ಚಂದ್ರನ ನೆರಳು ಸೂರ್ಯನ ಮೇಲೆ ಬೀಳೋದ್ರಿಂದ ನಮಗೆ ಸೂರ್ಯಗ್ರಹಣ ಆದಾಗೆ ಕಾಣುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಇಲ್ಲಿ ಅರಿಸ್ಟಾಟಲ್ ಇದನ್ನು ತಿಳಿಸ್ತಾನೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಮೊಟ್ಟ ಮೊದಲಿಗೆ ಭೂ ಅಕ್ಷದ ಓಲುವಿಕೆಯನ್ನು ಲೆಕ್ಕಾಚಾರ ಹಾಕಿದವರು ಮತ್ತು ಪ್ರಪಂಚದ ನಕ್ಷೆಯನ್ನು ರಚಿಸಿದವರು? ಆಪ್ಷನ್ 1 ಆಲ್ಫ್ರೆಡ್ ರಸೆಲ್, ಆಪ್ಷನ್ 2 ವಾಲೇಸ್, ಆಪ್ಷನ್ 3 ಎರಾಟಸ್ತನೀಸ್, ಆಪ್ಷನ್ 3 ಮೆಗಲನ್. ಮೊಟ್ಟ ಮೊದಲ ಬಾರಿಗೆ ಭೂ ಅಕ್ಷದ ಓಲುವಿಕೆ, ಭೂಮಿ ತನ್ನ ಅಕ್ಷದಲ್ಲಿ ನೇರವಾಗಿಲ್ಲ, ಅದು ಓರೆಯಾಗಿ ವಾಲಿಕೊಂಡಿದೆ ಅನ್ನುವಂಥದ್ದನ್ನು ಮೊದಲು ಹೇಳಿದಂಥವರು. ಜೊತೆಗೆ ಪ್ರಪಂಚದ ನಕ್ಷೆಯನ್ನು ಮೊದಲು ರಚಿಸಿದಂಥವರು. ಎರಡಕ್ಕೂ ಸಹ ಒಂದೇ ಉತ್ತರ ಆಗಿರುತ್ತೆ. ಆಪ್ಷನ್ 3 ಎರಾಟಸ್ತನೀಸ್. ಇವರು ಇದನ್ನು ತಿಳಿಸ್ತಾರೆ. ಭೂ ಅಕ್ಷದ ವಾಲುವಿಕೆ ಅಥವಾ ಓಲುವಿಕೆ ಮತ್ತು ಪ್ರಪಂಚದ ನಕ್ಷೆಯನ್ನು ರಚಿಸ್ತಾರೆ. ಇದರ ಜೊತೆಗೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಹೇಳು ಸಹ ಎರಾಟಸ್ತನೀಸ್ ಅವರನ್ನು ಕರೀತಾರೆ. ಯಾವ್ಯಾವ ಒಂದು ವಿಭಾಗಕ್ಕೆ ಅದರ ಮುಖ್ಯಸ್ಥರನ್ನು ಅಥವಾ ಅದರ ಪಿತಾಮಹ ಅಂತ ಹೇಳಿ ಯಾರ್ಯಾರನ್ನ ಕರೀತಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕ್ವಿಕ್ಕಾಗಿ ಹೇಳ್ತಾ ಹೋಗಬೇಕು ಅಂದರೆ ಹಿಸ್ಟ್ರಿ ಅಥವಾ ಇತಿಹಾಸದ ಪಿತಾಮಹ ಅಂತ ಹೇಳಿ ಹೆರೋಡೋಟಸ್ ಅವರನ್ನು ಕರಿತೇವೆ.
ಹೆರೋಡೋಟಸ್ ಅವರನ್ನು ಕರೆಯುವಂಥದ್ದು. ಹಾಗೆ ಪೊಲಿಟಿಕಲ್ ಸೈನ್ಸ್ ಇದರ ಒಂದು ಅಥವಾ ರಾಜ್ಯಶಾಸ್ತ್ರ, ಪೌರನೀತಿ ಇದರ ಒಂದು ಪಿತಾಮಹ ಅಂತ ಹೇಳಿ ಅರಿಸ್ಟಾಟಲ್ ಅವರನ್ನು ಕರಿತೇವೆ, ಅರಿಸ್ಟಾಟಲ್. ಹಾಗೆ ಸಮಾಜಶಾಸ್ತ್ರ, ಸೋಷಿಯಾಲಜಿ ಇದರ ಪಿತಾಮಹ ಅಂತ ಹೇಳಿ ಅಗಸ್ಟ್ ಕಾಮ್ಟೆ ಇವರನ್ನು ಕರಿತೇವೆ. ಹಾಗೆ ಎರಟಸ್ತನಿಸ್ ಭೂಗೋಳಶಾಸ್ತ್ರದ ಪಿತಾಮಹ ಅಥವಾ ಜಿಯೋಗ್ರಫಿಯ ಪಿತಾಮಹ. ಇನ್ನು ನೆಕ್ಸ್ಟ್ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಆಡಮ್ ಸ್ಮಿತ್ ಇವರನ್ನು ಕರಿತೇವೆ. ಇದನ್ನು ನಿಮಗೆ ಹೊಂದಿಸಿ ಬರೆಯಿರಿ ಅಥವಾ ಯಾವುದು ಸರಿ ಇದೆ ಅಥವಾ ಡೈರೆಕ್ಟಾಗಿ ಹೇಗೂ ಸಹ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ. ಆಪ್ಷನ್ 1 510 ಮಿಲಿಯನ್ ಚದರ್ ಕಿಲೋಮೀಟರ್, ಆಪ್ಷನ್ 2 149 ಮಿಲಿಯನ್ ಚದರ್ ಕಿಲೋಮೀಟರ್, ಆಪ್ಷನ್ 3 310 ಮಿಲಿಯನ್ ಚದರ್ ಕಿಲೋಮೀಟರ್, ಆಪ್ಷನ್ 4 361 ಮಿಲಿಯನ್ ಚದರ್ ಕಿಲೋಮೀಟರ್. ಒಟ್ಟು ಭೌಗೋಳಿಕ ವಿಸ್ತೀರ್ಣ. ಇಲ್ಲಿ ಜಲಭಾಗ ಮತ್ತು ಭೂಭಾಗವನ್ನು ಪ್ರತ್ಯೇಕವಾಗಿ ಕೇಳಲಿಲ್ಲ, ಎರಡನ್ನ ಸೇರಿಸಿ ಒಟ್ಟು ವಿಸ್ತೀರ್ಣ ಕೇಳಿದ್ದಾರೆ. ಸೊ 510 ಮಿಲಿಯನ್ ಚದರ್ ಕಿಲೋಮೀಟರ್ ಸರಿಯಾಗಿದೆ. ಈಗ ಭೂಭಾಗ ಜಲಭಾಗ ಅಂತ ಬೇರೆ ಮಾಡಿ ಕೇಳಿದಾಗ ಒಟ್ಟು 361 ದಶಲಕ್ಷ ಮಿಲಿಯನ್ ಚದರ್ ಕಿಲೋಮೀಟರ್ ಇದು ಜಲಭಾಗವನ್ನು ಹೊಂದಿದ್ರೆ, ಭೂಭಾಗ 149 ದಶಲಕ್ಷ ಅಥವಾ ಮಿಲಿಯನ್ ಚದರ್ ಕಿಲೋಮೀಟರ್ಗಳಷ್ಟು ಹೊಂದಿರುವಂಥದ್ದು ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ. ಜಲಭಾಗ ಅತ್ಯಂತ ಹೆಚ್ಚಿರುವಂಥದ್ದು, ಭೂಭಾಗ ಕಡಿಮೆ ಇರುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ಅತ್ಯಂತ ಹಳೆಯ ಖಂಡ. ಆಪ್ಷನ್ 1 ಯುರೋಪ್, ಆಪ್ಷನ್ 2 ಆಸ್ಟ್ರೇಲಿಯಾ, ಆಪ್ಷನ್ 3 ಆಫ್ರಿಕಾ, ಆಪ್ಷನ್ 4 ಏಷ್ಯಾ. ಯಾವುದನ್ನು ಅತ್ಯಂತ ಹಳೆಯ ಖಂಡ ಅಂತ ಹೇಳಿ ಕರೀತಾರೆ ಅನ್ನುವಂಥ ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಆಫ್ರಿಕಾ ಖಂಡವನ್ನು ಅತ್ಯಂತ ಹಳೆಯ ಖಂಡ ಅಂತ ಹೇಳಿ ಕರೀತಾರೆ. ಒಂದೊಂದೇ ಖಂಡದನ್ನು ನೋಡ್ತಾ ಹೋದರೆ ಏಷ್ಯಾ ಖಂಡ ಪ್ರಪಂಚದಲ್ಲೇ ದೊಡ್ಡದಾದಂತಹ ಖಂಡ, ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿರುವಂತಹ ಖಂಡ, ಹಾಗೆ ವೈವಿಧ್ಯತೆಯ ಖಂಡ ಅಂತ ಹೇಳಿ ಕರೀತಾರೆ ಏಷ್ಯಾ ಖಂಡವನ್ನು. ನೆಕ್ಸ್ಟ್ ಯುರೋಪ್ ಖಂಡ ಎರಡನೇ ಚಿಕ್ಕ ಖಂಡ ಅಥವಾ 6ನೇ ದೊಡ್ಡ ಖಂಡ ಅಂತ ಹೇಳಿ ಕರೆಯುವಂಥದ್ದು ಯುರೋಪ್ ಖಂಡವನ್ನು. ಪರ್ಯಾಯ ದ್ವೀಪ ಅಂತಲೂ ಸಹ ಕರೀತಾರೆ. ಪರ್ಯಾಯ ದ್ವೀಪ ಅಂತ ಹೇಳಿ ಸಹ ಇದನ್ನ ಕರೀತಾರೆ. ಆಸ್ಟ್ರೇಲಿಯಾ ಅತಿ ಚಿಕ್ಕದಾದಂತಹ ಖಂಡ, ಸಮತಟ್ಟಾದ ಭೂಖಂಡ, ಮರುಭೂಮಿಗಳ ಖಂಡ ಅಂತ ಹೇಳಿ ಕರೀತಾರೆ. ಇನ್ನು ಆಫ್ರಿಕಾವನ್ನು ಅತ್ಯಂತ ಹಳೆಯ ಖಂಡ, ಕಗ್ಗತ್ತಲೆಯ ಖಂಡ, ಹಾಗೆ ಕೇಂದ್ರೀಯ ಖಂಡ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಪ್ರತಿಯೊಂದು 7 ಖಂಡಗಳನ್ನು ನೀವು ನೋಡ್ತಾ ಹೋದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಅನ್ವರ್ಥ ನಾಮಗಳನ್ನು ನಾವು ನೋಡ್ಬೋದು, ಅದರಲ್ಲಿರುವ ಒಂದಿಷ್ಟು ವಿಶೇಷತೆಗಳನ್ನು ನೋಡ್ಬೋದು. ಅವೇ ಪ್ರಶ್ನೆಗಳಾಗಿ ಬರುವಂಥವು. ನೆಕ್ಸ್ಟ್ 6ನೇ ಪ್ರಶ್ನೆ, ಭೂಮಿ ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವ ಚಲನೆಯನ್ನು ಹೀಗೆನ್ನುವರು. ಆಪ್ಷನ್ 1 ಪರಿಭ್ರಮಣ, ಆಪ್ಷನ್ 2 ವೃತ್ತಾಕಾರ ಭ್ರಮಣ, ಆಪ್ಷನ್ 3 ಅಕ್ಷ ಭ್ರಮಣ, ಆಪ್ಷನ್ 4 ಭ್ರಮಣ. ಸರಿಯಾದ ಉತ್ತರ ಇದರಲ್ಲಿ ಅಕ್ಷ ಭ್ರಮಣ. ತನ್ನ ಅಕ್ಷದ ಸುತ್ತಲೂ ಭೂಮಿ ಸುತ್ತುವುದನ್ನು ಅಕ್ಷ ಭ್ರಮಣ ಅಂತ ಹೇಳಿ ಕರಿತೇವೆ. ತನ್ನ ಅಕ್ಷದ ಸುತ್ತಲೂ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸಹ ತಿರುಗುತ್ತೆ, ಸೂರ್ಯನ ಸುತ್ತ ತಿರುಗುವಂಥದ್ದನ್ನು ಪರಿಭ್ರಮಣ ಅಂತ ಹೇಳಿ ಕರೀತಾರೆ. ಭೂಮಿ ತನ್ನ ಅಕ್ಷದ ಸುತ್ತಲೂ ಸುತ್ತುತ್ತಾ ಸೂರ್ಯನ ಸುತ್ತಲೂ ತಿರುಗುತ್ತೆ. ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತೋದ್ರಿಂದ ನಮಗೆ ಸೂರ್ಯ ಪೂರ್ವದಲ್ಲಿ ಉದಯಿಸಿದಂತೆ ತೋರಿ ಪಶ್ಚಿಮದಲ್ಲಿ ಮುಳುಗದಂತೆ ಭಾಸ ಆಗುತ್ತೆ. ಕಾರಣ ಏನಿದಕ್ಕೆ ಅಂದರೆ ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತೋದ್ರಿಂದ. ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತೋದನ್ನು ಅಕ್ಷಭ್ರಮಣ ಅಂತೇವೆ, ಸೂರ್ಯನ ಸುತ್ತ ಸುತ್ತೋದನ್ನು ಪರಿಭ್ರಮಣ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ, ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಒಂದು ಅಕ್ಷದಿಂದ ಇನ್ನೊಂದು ಅಕ್ಷಾಂಶಕ್ಕೆ ವ್ಯತ್ಯಾಸಗೊಳ್ಳಲು ಕಾರಣ. ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಒಂದು ಅಕ್ಷದಿಂದ ಇನ್ನೊಂದು ಅಕ್ಷದಲ್ಲಿ ವ್ಯತ್ಯಾಸಗೊಳ್ಳುತ್ತೆ. ಕಾರಣ ಭೂಮಿಯ ಆಕಾರ ಮತ್ತು ವ್ಯಾಸ, ಚಲನೆಯ ವೇಗ, ಭೂಮಿ ಓರೆಯಾಗಿರುವುದು, ಭೂಮಿಯ ಗಾತ್ರ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಭೂಮಿಯ ಆಕಾರ ಮತ್ತು
ವ್ಯಾಸ. ಭೂಮಿ ಯಾವ ಆಕಾರದಲ್ಲಿದೆ? ಭೂಮ್ಯಾಕಾರ ಅಂತ ಹೇಳಿ ಕರಿತೇವೆ. ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿಕೊಂಡಿದ್ದು ಧ್ರುವದ ಬಳಿಗೆ ಹೋದಂತೆ ಸ್ವಲ್ಪ ಚಪ್ಪಟೆಯಾಗಿ ಇರುವಂತಹ ಒಂದು ಆಕಾರದಲ್ಲಿ ಭೂಮಿ ಇದೆ. ಸಮಭಾಜಕ ವೃತ್ತದಲ್ಲಿ ಅತಿ ಹೆಚ್ಚು ವ್ಯಾಸ ಸುತ್ತಳತೆಯನ್ನು ಹೊಂದಿರುತ್ತೆ, ಅದೇ ಧ್ರುವ ಪ್ರದೇಶದಲ್ಲಿ ಹೋದಾಗ ಕಡಿಮೆ ಇರುತ್ತೆ. ಆ ಒಂದು ಕಾರಣದಿಂದಾಗಿ ಭೂಮಿಯ ಸರಾಸರಿ ವೇಗ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದಲ್ಲಿ ವ್ಯತ್ಯಾಸಗೊಳ್ತಾ ಇರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಜನರು ಪರಿಣಿತಿ ಹೊಂದಿದ್ದು. ಸಿಂಧೂ ನಾಗರಿಕತೆಯ ಜನರು ಯಾವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ರು? ಆಪ್ಷನ್ 1 ನಗರ ನಿರ್ಮಾಣ ಕಲೆಯಲ್ಲಿ, ಆಪ್ಷನ್ 2 ವಾಸ್ತುಶಿಲ್ಪ ಕಲೆಯಲ್ಲಿ, ಆಪ್ಷನ್ 3 ಕರಕುಶಲ ಕಲೆಯಲ್ಲಿ, ಆಪ್ಷನ್ 4 ಆಡಳಿತ ವ್ಯವಸ್ಥೆಯಲ್ಲಿ. ಸಿಂಧೂ ನಾಗರಿಕತೆಯ ಜನರು ಅತಿಯಾಗಿ ಪರಿಣಿತಿಯನ್ನು ಹೊಂದಿದ್ದು ನಗರ ನಿರ್ಮಾಣ ಕಲೆಯಲ್ಲಿ. ಅವರ ನಗರ ವ್ಯವಸ್ಥೆ, ನಗರ ಯೋಚನೆ ಬಹಳಷ್ಟು ಇಂದಿನ ನಗರ ಯೋಚನೆ, ನಗರ ವ್ಯವಸ್ಥೆಗಿಂತಲೂ ಉತ್ತಮವಾಗಿತ್ತು ಅನ್ನೋದನ್ನು ಹೇಳ್ಬೋದು. ಮನೆಗಳನ್ನು ನಿರ್ಮಾಣ ಮಾಡ್ತಿದ್ರು, 2 ಅಥವಾ 3 ಅಂತಸ್ತಿನ ಮನೆಗಳನ್ನು ನಿರ್ಮಾಣವನ್ನು ಮಾಡ್ತಿದ್ರು. ಆದರೆ ಮನೆಯ ಬಾಗಿಲುಗಳು ಯಾವುದೂ ರಸ್ತೆಯ ಕಡೆಗೆ ಮುಖ ಮಾಡಿ ಇರುತ್ತಿರಲಿಲ್ಲ. ಹಾಗೆ ರಸ್ತೆಗಳನ್ನು ನಿರ್ಮಿಸ್ತಿದ್ರು ಲಂಬಕೋನದಲ್ಲಿ. ಮುಖ್ಯ ರಸ್ತೆಯನ್ನು ಕಿರು ರಸ್ತೆಗಳು ಲಂಬಕೋನದಲ್ಲಿ ಬಂದು ಸೇರುವಂತೆ ರಸ್ತೆಗಳನ್ನು ನಿರ್ಮಾಣವನ್ನು ಮಾಡ್ತಾಯಿದ್ರು. ಹಾಗೆ ಚರಂಡಿ ವ್ಯವಸ್ಥೆಯನ್ನು ಇಡ್ತಾಯಿದ್ರು. ಚರಂಡಿಯನ್ನು ಶುಚಿಗೊಳಿಸ್ಲಿಕ್ಕಾಗಿ ಈಗಿನ ಮ್ಯಾನ್ ಹೋಲ್ಗಳ ರೀತಿಯ ವ್ಯವಸ್ಥೆಗಳನ್ನು ಅಂದೇ ಅವರು ಮಾಡಿದ್ರು. ಇವೆಲ್ಲವೂ ಸಿಂಧೂ ನಾಗರಿಕತೆಯ ಒಂದು ನಗರ ನಿರ್ಮಾಣವನ್ನು ತೋರಿಸುವಂಥದ್ದು. ಅಷ್ಟು ಉತ್ಕೃಷ್ಟವಾದ ನಗರ ನಿರ್ಮಾಣ ಕಲೆಯನ್ನು ಅವರು ಹೊಂದಿದ್ರು. ನೆಕ್ಸ್ಟ್ 9ನೇ ಪ್ರಶ್ನೆ. ಹರಪ್ಪ ನಾಗರಿಕತೆಯಲ್ಲಿ ಬಳಕೆಯಲ್ಲಿದ್ದ ಲಿಪಿಯ ರೂಪ. ಹರಪ್ಪ ನಾಗರಿಕತೆಯಲ್ಲಿ ಯಾವ ಲಿಪಿಯ ರೂಪ ಬಳಕೆಯಲ್ಲಿತ್ತು? ಆಪ್ಷನ್ 1 ಖರೋಷ್ಠಿ ಲಿಪಿ, ಆಪ್ಷನ್ 2 ವೇದ ಕಾಲದಲ್ಲಿನ ಭಾಷಾ ಲಿಪಿ, ಆಪ್ಷನ್ 3 ಚಿತ್ರಗಳು ಮತ್ತು ರೇಖಾಚಿತ್ರಗಳ ಮಾದರಿ, ಆಪ್ಷನ್ 4 ಶಾಸನಗಳ ಮಾದರಿ. ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಯಾವ ರೀತಿಯ ಲಿಪಿ ಬಳಕೆಯಲ್ಲಿತ್ತು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಚಿತ್ರಗಳು ಮತ್ತು ರೇಖಾಚಿತ್ರಗಳ ಒಂದು ಮಾದರಿ. ಇದು ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಬಳಕೆಯಲ್ಲಿತ್ತು. ಅಂದರೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿನ ಲಿಪಿಯನ್ನು ಅವರಿಗೆ ಓದು ಬರಹ ಗೊತ್ತಿತ್ತು, ಆದರೆ ಅದನ್ನು ನಮಗೆ ಈಗ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅದನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ನಾವು ಕರಿತೇವೆ. ಪ್ರಾಗೈತಿಹಾಸಿಕ ಕಾಲದಲ್ಲಿ ಅಕ್ಷರಗಳ ಕಲೆಯೇ ಗೊತ್ತಿರಲಿಲ್ಲ, ಆದರೆ ಇವರಲ್ಲಿ ಅಕ್ಷರಗಳ ಕಲೆ ಗೊತ್ತಿತ್ತು. ಚಿತ್ರಗಳು, ರೇಖಾಚಿತ್ರಗಳ ಮೂಲಕ ಒಂದಿಷ್ಟು ಬರವಣಿಗೆಯನ್ನು ರೂಪಿಸಿದ್ರು, ಆದರೆ ಅದನ್ನು ಇಂದು ಓದಲಿಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ಆ ರೀತಿಯಾಗಿ ಕರೆಯುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ಮೆಹೆಂಜೋದಾರೋ ಎಂಬ ಸ್ಥಳಕ್ಕೆ ಅನ್ವರ್ಥವಾಗಿರುವ ಹೆಸರು. ಆಪ್ಷನ್ 1 ಜೀವಿತ ದಿಬ್ಬ, ಆಪ್ಷನ್ 2 ಬೃಹತ್ ದಿಬ್ಬ, ಆಪ್ಷನ್ 3 ಸತ್ತವರ ದಿಬ್ಬ, ಆಪ್ಷನ್ 4 ಬದುಕುಳಿದವರ ದಿಬ್ಬ. ಮೆಹೆಂಜೋದಾರೋ ಅಂತಂದರೆ ಏನು ಅನ್ನುವಂತಹ ಅರ್ಥವನ್ನು ಪ್ರಶ್ನೆ ಇರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ 3 ಸತ್ತವರ ದಿಬ್ಬ ಅಂತ ಹೇಳಿ ಕರೀತಾರೆ. ಮೆಹೆಂಜೋದಾರೋ ಅಂದರೆ ಸತ್ತವರ ದಿಬ್ಬ ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯ ನಂದರನ್ನು ಕೊನೆಗಾಣಿಸಿ ಸೆಲ್ಯೂಕಸ್ನನ್ನು ಸೋಲಿಸಿದ ವಿವರಗಳನ್ನು ನೀಡುವ ಶಾಸನ. ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ? ನಂದರ ಕೊನೆಯ ದೊರೆಯಾದಂತಹ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಲ್ಲದೆ ಸೆಲ್ಯೂಕಸ್ನನ್ನೂ ಸಹ ಸೋಲಿಸ್ತಾನೆ. ಈ ಬಗ್ಗೆ ವಿವರಣೆಗಳನ್ನು ನೀಡುವಂತಹ ಶಾಸನ. ಹಾತಿಗುಂಪ ಶಾಸನ, ಕಳಿಂಗ ಶಾಸನ, ಗಿರ್ನಾರ್ ಶಾಸನ, ಮಸ್ಕಿ ಶಾಸನ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಗಿರ್ನಾರ್ ಶಾಸನ. ಈ ಗಿರ್ನಾರ್ ಶಾಸನ ಏನಿದೆ ಇದು ಚಂದ್ರಗುಪ್ತ ಮೌರ್ಯ ಧನನಂದನನ್ನು ಸೋಲಿಸಿದಂಥದ್ದು, ಹಾಗೆ ಸೆಲ್ಯೂಕಸ್ನನ್ನು ಸೋಲಿಸಿದಂತಹ ಒಂದು ವಿವರಣೆಯನ್ನು ನೀಡುತ್ತೆ. ಹಾತಿಗುಂಪ ಶಾಸನ ಖಾರವೇಲನ ಕುರಿತು ತಿಳಿಸುವಂಥದ್ದು, ಕಳಿಂಗದ ಕುರಿತು ತಿಳಿಸುವಂಥದ್ದು, ಅಥವಾ ಕಳಿಂಗ ಯುದ್ಧ ಏನಾಗುತ್ತೆ ಆ ಕಳಿಂಗ ಯುದ್ಧದ ಕುರಿತು ತಿಳಿಸುವಂತಹ ಒಂದು ಶಾಸನ ಆಗಿದೆ. ಮಸ್ಕಿ ಶಾಸನ ಅಶೋಕನ ಒಂದು ಪ್ರಮುಖ ಶಾಸನ ಆಗಿರುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ. ಅಶೋಕನ ಧಮ್ಮದ ಕೇಂದ್ರ ಬಿಂದು. ಆಪ್ಷನ್ 1 ಶಾಂತಿ ಮತ್ತು ಅಹಿಂಸೆ, ಆಪ್ಷನ್ 2 ಪ್ರಜಾಹಿತ, ಆಪ್ಷನ್ 3 ಅರಸನ ನಿಷ್ಠೆ, ಆಪ್ಷನ್ 4
ಸಹಿಷ್ಣುತೆ. ಅಶೋಕನ ದಮ್ಮ. ಅಶೋಕ ಏನು ಕಳಿಂಗ ಯುದ್ಧದ ನಂತರ ಯುದ್ಧ ವಿಜಯಕ್ಕಿಂತಲೂ ಧರ್ಮ ವಿಜಯವೇ ಲೇಸು ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆ ಧರ್ಮದ ಕೇಂದ್ರ ಬಿಂದುವಾಗಿ ಆತ ಶಾಂತಿ ಮತ್ತು ಅಹಿಂಸೆಯನ್ನು ಇಟ್ಕೊಳ್ತಾನೆ. ಆಪ್ಷನ್ 1 ಶಾಂತಿ ಮತ್ತು ಅಹಿಂಸೆ ಏನಿದೆ ಇದು ಅಶೋಕನ ಧರ್ಮದ ಕೇಂದ್ರ ಬಿಂದು ಆಗುತ್ತೆ. ಪ್ರಜಾಹಿತವನ್ನು ಕಾಪಾಡಬೇಕು ಅನ್ನುವಂತಹ ಒಂದು ಯೋಚನೆ ಅವನದಾಗಿರುತ್ತೆ. ಅದಕ್ಕಾಗಿ ಮತ್ತೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕಾಗಿ ದೇಶದ ವಿವಿಧ ಭಾಗಗಳಿಗೆ ಧರ್ಮ ಪ್ರಚಾರಕರನ್ನು ಕಳಿಸುವಂತಹ ಕೆಲಸವನ್ನು ಅಶೋಕ ಮಾಡ್ತಾನೆ. ನೆಕ್ಸ್ಟ್ 13ನೇ ಪ್ರಶ್ನೆ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದ ಇತಿಹಾಸಕಾರ. ಆಪ್ಷನ್ 1 R.D. ಬ್ಯಾನರ್ಜಿ, ಆಪ್ಷನ್ 2 A.V. ಸ್ಮಿತ್, ಆಪ್ಷನ್ 3 W.C. ಬ್ಯಾನರ್ಜಿ, ಆಪ್ಷನ್ 4 ವಿಲಿಯಂ ಜೋನ್ಸ್. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ ಯಾವ ಇತಿಹಾಸಕಾರ ಕರೀತಾರೆ? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 A.V. ಸ್ಮಿತ್ ಅವರು ಈ ರೀತಿಯಾಗಿ ಹೇಳ್ತಾರೆ, ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ. ಆತ ಏನು ರಾಜಸೂಯ ಯಾಗವನ್ನು ಮಾಡ್ತಾನೆ, ಹಾಗೆ ಅಶ್ವಮೇಧ ಯಾಗವನ್ನು ಸಹ ಮಾಡ್ತಾನೆ, ಹಾಗೆ ಬಹಳಷ್ಟು ಉತ್ತರ ಭಾರತದ ರಾಜರನ್ನೆಲ್ಲ ಸೋಲಿಸ್ತಾನೆ, ದಕ್ಷಿಣ ಭಾರತದ ರಾಜರುಗಳನ್ನು ಸೋಲಿಸ್ತಾನೆ, ಅಡವಿ ರಾಜರುಗಳನ್ನು, ಹಾಗೆ ಗಡಿ ಭಾಗದಲ್ಲಿರುವಂತಹ ರಾಜರುಗಳನ್ನೆಲ್ಲ ಸೋಲಿಸ್ತಾನೆ. ಈ ಒಂದು ಕಾರಣಕ್ಕಾಗಿ ಅದನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೀಲಾಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ. ದೇವಿ ಚಂದ್ರಗುಪ್ತ ನಾಟಕದ ಕರ್ತೃ. ಆಪ್ಷನ್ 1 ವಿಶಾಖದತ್ತ, ಆಪ್ಷನ್ 2 ಸಮುದ್ರಗುಪ್ತ, ಆಪ್ಷನ್ 3 ಬುದ್ಧಗುಪ್ತ, ಆಪ್ಷನ್ 4 ಕುಮಾರಗುಪ್ತ. ದೇವಿ ಚಂದ್ರಗುಪ್ತ ಅನ್ನುವಂತಹ ನಾಟಕವನ್ನು ಬರೆದಂಥವನು ವಿಶಾಖದತ್ತ. ಈತ ಒಬ್ಬ ಪ್ರಸಿದ್ಧ ಕವಿ. ವಿಶಾಖದತ್ತನ ಮುದ್ರಾ ರಾಕ್ಷಸ ಅನ್ನುವಂಥದ್ದು ಮೌರ್ಯರ ಇತಿಹಾಸವನ್ನು ತಿಳಿಲಿಕ್ಕೂ ಸಹ ಒಂದು ಆಕರ ಆಗಿದೆ. ಅದರ ಜೊತೆಯಲ್ಲಿ ಗುಪ್ತರ ಇತಿಹಾಸವನ್ನು ತಿಳಿಲಿಕ್ಕೂ ಒಂದು ಪ್ರಮುಖ ಆಕರ ಆಗಿರುವಂಥದ್ದು. ಅಂತಹ ವಿಶಾಖದತ್ತ ಈ ದೇವಿ ಚಂದ್ರಗುಪ್ತ ಅನ್ನುವಂತಹ ನಾಟಕವನ್ನು ಸಹ ಬರಿತಾನೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಗುಪ್ತರ ಕಾಲದ ಭೂ ತೆರಿಗೆಯನ್ನು ಕರೆಯುತ್ತಿದ್ದರು. ಕೌರಿ, ಆಪ್ಷನ್ 2 ಉದ್ರಾಂಗ, ಆಪ್ಷನ್ 3 ಕರ, ಆಪ್ಷನ್ 4 ತೆರಿಗೆ. ಗುಪ್ತರ ಕಾಲದ ಭೂ ತೆರಿಗೆಯನ್ನು ಏನಂತ ಕರಿತಾ ಇದ್ರು? ಸರಿಯಾದ ಉತ್ತರ ಉದ್ರಾಂಗ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ರು ಗುಪ್ತರ ಕಾಲದ ಭೂ ತೆರಿಗೆಯನ್ನು. ನೆಕ್ಸ್ಟ್ 16ನೇ ಪ್ರಶ್ನೆ. ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗ ಮಾಡಿದ ಶಾತವಾಹನರ ದೊರೆ. ಆಪ್ಷನ್ 1 ಗೌತಮಿಪುತ್ರ ಶಾತಕರ್ಣಿ, ಆಪ್ಷನ್ 2 1ನೇ ಶಾತಕರ್ಣಿ, ಆಪ್ಷನ್ 3 ಯಜ್ಞಶ್ರೀ ಶಾತಕರ್ಣಿ, ಆಪ್ಷನ್ 4 ಹಾಲ. ಅಶ್ವಮೇಧ ಮತ್ತು ರಾಜಸೂಯ ಯಾಗವನ್ನು ಮಾಡಿದಂತಹ ಶಾತವಾಹನರ ದೊರೆ. ಸರಿಯಾದ ಉತ್ತರ ಆಪ್ಷನ್ 2 1ನೇ ಶಾತಕರ್ಣಿ ಈ ಎರಡೂ ಒಂದು ಯಾಗವನ್ನು ಮಾಡ್ತಾನೆ. ಇನ್ನು ಶಾತವಾಹನರು ಅನ್ನೋದು ಬಂದರೆ ಶಾತವಾಹನರ ಸ್ಥಾಪಕ ಸಿಮುಖ. ಈತ ಶಾತವಾಹನರ ಸ್ಥಾಪನೆಯನ್ನು ಮಾಡ್ತಾನೆ. ಗೌತಮಿಪುತ್ರ ಶಾತಕರ್ಣಿ ಪ್ರಸಿದ್ಧನಾದಂತಹ ಅರಸ, ಯಜ್ಞಶ್ರೀ ಶಾತಕರ್ಣಿ ಕೊನೆಯ ಅರಸ. ಇನ್ನು ಗೌತಮಿಪುತ್ರ ಶಾತಕರ್ಣಿಗೆ ಶಾತವಾಹನ ಕುಲಯಶ ಪ್ರತಿಷ್ಠಾಪನಕರ ಅನ್ನುವಂಥದ್ದೊಂದು ಬಿರುದಿತ್ತು. ಹಾಗೆ ಅದರ ಜೊತೆಗೆ ತ್ರೈಸಮುದ್ರ ತೋಯಪೀತವಾಹನ ಅನ್ನುವಂತಹ ಬಿರುದು ಸಹ ಆತನಿಗೆ ಇತ್ತು. ನೆಕ್ಸ್ಟ್ 17ನೇ ಪ್ರಶ್ನೆ. ಚೋಳರ ಆರಂಭದ ರಾಜಧಾನಿ. ಆಪ್ಷನ್ 1 ಪುಹಾರ್, ಆಪ್ಷನ್ 2 ಹಳೆಬೀಡು, ಆಪ್ಷನ್ 3 ತಂಜಾವೂರು, ಆಪ್ಷನ್ 4 ಉರೈವೂರ್ ಅನ್ನುವಂಥದ್ದು. ಚೋಳರ ಆರಂಭದ ಕಾಲದ ರಾಜಧಾನಿ ಪುಹಾರ್ ಆಗಿತ್ತು. ಆಪ್ಷನ್ 1 ಏನಿದೆ ಇದು ಸರಿಯಾದಂತಹ ಉತ್ತರ. ಪುಹಾರ್ ಇವರ ಆರಂಭದ ರಾಜಧಾನಿಯಾಗಿತ್ತು. ನೆಕ್ಸ್ಟ್ 18ನೇ ಪ್ರಶ್ನೆ. ಶೀಲಾದಿತ್ಯ ಮತ್ತು ರಾಜಪುತ್ರ ಎಂಬ ಬಿರುದನ್ನು ಹೊಂದಿದ ವರ್ಧನ ಸಂತತಿಯ ಅರಸ. ಆಪ್ಷನ್ 1 ಪ್ರಭಾಕರ ವರ್ಧನ, ಆಪ್ಷನ್ 2 ಹರ್ಷವರ್ಧನ, ಆಪ್ಷನ್ 3 ರಾಜವರ್ಧನ, ಆಪ್ಷನ್ 4 ಆದಿತ್ಯವರ್ಧನ. ಶೀಲಾದಿತ್ಯ ಹಾಗೆ ರಾಜಪುತ್ರ ಅನ್ನುವಂತಹ ಬಿರುದನ್ನು ವರ್ಧನ ಸಂತತಿಯ ಯಾವ ಅರಸ ಹೊಂದಿದ್ದ? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಹರ್ಷವರ್ಧನನಿಗೆ ಈ ಎಲ್ಲ ಬಿರುದುಗಳಿತ್ತು. ಈ ವರ್ಧನ ಸಂತತಿಯ ಪುಷ್ಯಭೂತಿ
ಪುಷ್ಯಭೂತಿ ಅನ್ನುವಂಥವನು ವರ್ಧನ ಸಂತತಿಯನ್ನು ರಾಜಮನೆತನವನ್ನು ಸ್ಥಾಪಿಸ್ತಾನೆ. ಪುಷ್ಯಭೂತಿ ಇದನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ಹರ್ಷವರ್ಧನ, ರಾಜ್ಯವರ್ಧನ, ಪ್ರಭಾಕರ ವರ್ಧನ ಇವರೆಲ್ಲರೂ ಪ್ರಸಿದ್ಧವಾದಂತಹ ಅರಸರಾಗಿರ್ತಾರೆ. 19ನೇ ಪ್ರಶ್ನೆ, ದೆಹಲಿಯನ್ನು ಆಳಿದ ಮೊದಲ ಸುಲ್ತಾನ ವಂಶ. ಆಪ್ಷನ್ 1 ಖಿಲ್ಜಿ, ಆಪ್ಷನ್ 2 ತುಘಲಕ್, ಆಪ್ಷನ್ 3 ಗುಲಾಮಿ, ಆಪ್ಷನ್ 4 ಲೋಧಿ ಸಂತತಿ. ದೆಹಲಿಯನ್ನು ಆಳದಂತಹ ದೆಹಲಿ ಸುಲ್ತಾನರ ಮೊದಲ ವಂಶ ಯಾವುದು? ಸರಿಯಾದ ಉತ್ತರ ಇದಕ್ಕೆ ಗುಲಾಮಿ ಸಂತತಿ. ಗುಲಾಮಿ ಸಂತತಿಯ ಕುತುಬುದ್ದೀನ್ ಐಬಕ್ ಈತ ಮೊದಲ ಸುಲ್ತಾನ ಅಂತ ಹೇಳಿ ಅನ್ಸ್ಕೊಂತಾನೆ. ಕುತುಬುದ್ದೀನ್ ಐಬಕ್ನ ನಂತರ ಇಲ್ತಮಶ್ ಬರ್ತಾನೆ, ರಜಿಯಾ ಸುಲ್ತಾನ, ಬಲ್ಬನ್ ಇವರೆಲ್ಲರೂ ಗುಲಾಮಿ ಸಂತತಿಗೆ ಸೇರಿದಂಥವರು. ಗುಲಾಮಿ ಸಂತತಿಯ ನಂತರ ಖಿಲ್ಜಿ ಸಂತತಿ, ಅದಾದ ಮೇಲೆ ತುಘಲಕ್ ಸಂತತಿ ಬರುತ್ತೆ, ಅದಾದಮೇಲೆ ಕೊನೆಯದಾಗಿ ಲೋಧಿ ಸಂತತಿಯು ಸಹ ಬರುತ್ತೆ. ಒಟ್ಟು 5 ಸಂತತಿಗಳು ಈ ದೆಹಲಿ ಸುಲ್ತಾನರನ್ನ ಆಳ್ವಿಕೆಯನ್ನು ಮಾಡಿದಂತಹ ಸಂತತಿಗಳು. ನೆಕ್ಸ್ಟ್ 20ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಮೊದಲ ಸಾರ್ವಭೌಮ ದೊರೆ. ಆಪ್ಷನ್ 1 ಐಬಕ್, ಆಪ್ಷನ್ 2 ಬಲ್ಬನ್, ಆಪ್ಷನ್ 3 ಇಲ್ತಮಶ್, ಆಪ್ಷನ್ 4 ಖಿಲ್ಜಿ. ದೆಹಲಿ ಸುಲ್ತಾನರ ಮೊದಲ ಸಾರ್ವಭೌಮ ದೊರೆ ಅಂತ ಹೇಳಿ ಅನ್ಸ್ಕೊಂಡಿರುವಂಥವನು ಆಪ್ಷನ್ 3 ಇಲ್ತಮಶ್ ಸಾರ್ವಭೌಮ ದೊರೆ ಅಂತ ಹೇಳಿ ಅನ್ಸ್ಕೊಳ್ತಾನೆ. ಐಬಕ್ ಈತ ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಅದನ್ನು ಕೊನೆಗೊಳಿಸಿದವನು ಇಲ್ತಮಶ್. ಹಾಗೆ ಇಲ್ತಮಶ್ 40ರ ಸರದಾರರ ಕೂಟ ಅಥವಾ ಚಹಲ್ಗಾನಿ ಅನ್ನುವಂಥದ್ದನ್ನು ಪ್ರಾರಂಭ ಮಾಡ್ತಾನೆ. ಹಾಗೆ ಅದನ್ನು ಬಲ್ಬನ್ ಕೊನೆಗಾಣಿಸ್ತಾನೆ. ಇದೆಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ಸ್ಗಳು. ನೆಕ್ಸ್ಟ್ 21ನೇ ಪ್ರಶ್ನೆ, ಮೊದಲ ಬಾರಿಗೆ ಸೈನಿಕರ ವೇತನವನ್ನು ಹಣದ ರೂಪದಲ್ಲಿ ನೀಡುವ ಕ್ರಮವನ್ನು ಜಾರಿಗೆ ತಂದವನು. ಖಿಲ್ಜಿ, ತುಘಲಕ್, ಕುತುಬುದ್ದೀನ್ ಐಬಕ್, ಯಾಕೂಬ್. ಸೈನಿಕರಿಗೆ ವೇತನವನ್ನು ಹಣದ ರೂಪದಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಯಾರಂದರೆ ಅದು ಖಿಲ್ಜಿ ಸಂತತಿಯ ಅಲ್ಲಾವುದ್ದೀನ್ ಖಿಲ್ಜಿ ಈ ಕ್ರಮವನ್ನು ಜಾರಿಗೆ ತರ್ತಾನೆ. ಸೈನಿಕರಿಗೆ ವೇತನವನ್ನು ಹಣದ ರೂಪದಲ್ಲಿ ಕೊಡುವಂಥದ್ದು. ಹಾಗೆ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವಂಥದ್ದು, ದಾಗ್ಗಳನ್ನು ಹಾಕುವಂಥ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಹಾಗೆ ಮಾರುಕಟ್ಟೆ ಸುಧಾರಣೆ, ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ಒಂದು ಸುಧಾರಣೆ ಅಂದರೆ ಮಾರುಕಟ್ಟೆ ಸುಧಾರಣೆ ಆಗಿರುತ್ತೆ. ದಿನ ಅವಶ್ಯಕ ವಸ್ತುಗಳನ್ನು ಕಡಿಮೆ ಬೆಲೆಗೆ ಸರಿಯಾಗಿ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತರ್ತಾನೆ. ಮಾರುಕಟ್ಟೆ ಸುಧಾರಣೆಗಾಗಿ ಮಾರುಕಟ್ಟೆ ಅಧಿಕಾರಿಯಾಗಿ ಸಹನಾ ಇ ಮಂಡಿ ಅನ್ನುವಂತಹ ಒಬ್ಬ ಮಾರುಕಟ್ಟೆ ಅಧಿಕಾರಿಯನ್ನೇ ಈತ ನೇಮಕವನ್ನು ಮಾಡಿರ್ತಾನೆ. ತೂಕ ಅಳತೆ ಮೋಸಗಳನ್ನು ಮಾಡದೇ ಇರುವುದು, ತೂಕ ಅಳತೆಗಳಲ್ಲಿ ಮೋಸ ನಡಿಬಾರದು ಅನ್ನುವಂಥ ಕಾರಣಕ್ಕಾಗಿ ಆಡಳಿತಾತ್ಮಕ ಸುಧಾರಣೆಯಲ್ಲಿ ಅದರಲ್ಲೂ ಮಾರುಕಟ್ಟೆ ಸುಧಾರಣೆಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಹೆಸರಾಗಿದ್ದಾನೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಮೊಘಲ್ ದೊರೆ ಔರಂಗಜೇಬನಿಂದ ಕೊಲೆಗೀಡಾದ ಸಿಖ್ ಗುರು. ಆಪ್ಷನ್ 1 ಗುರು ಗೋವಿಂದ ಸಿಂಗ್, ಆಪ್ಷನ್ 2 ಗುರು ರಾಮದಾಸ್, ಆಪ್ಷನ್ 3 ಗುರು ತೇಜ ಬಹದ್ದೂರ್, ಆಪ್ಷನ್ 4 ಗುರು ಅರ್ಜುನ ದೇವ. ಮೊಘಲ್ ದೊರೆ ಔರಂಗಜೇಬನಿಂದ ಕೊಲೆಗೀಡಾದಂತಹ ಸಿಖ್ ಗುರು. ಸರಿಯಾದ ಉತ್ತರ ಆಪ್ಷನ್ 3 ಗುರು ತೇಜ್ ಬಹದ್ದೂರ್. ಇವರು ಮೊಘಲ್ ದೊರೆಯಾದಂತಹ ಔರಂಗಜೇಬನಿಂದ ಕೊಲೆಗೀಡಾಗ್ತಾರೆ. ಈ ಔರಂಗಜೇಬ ಕಟ್ಟ ಇಸ್ಲಾಂವಾದಿಯಾಗಿರ್ತಾನೆ. ಕುರಾನಿನ ಅನ್ವಯವೇ ಆಡಳಿತವನ್ನು ನಡೆಸಿರ್ತಾನೆ. ಯಾವುದೇ ಸಂಗೀತ ಆಗಿರಬಹುದು, ಕಲೆ, ಚಿತ್ರಕಲೆ ಯಾವುದಕ್ಕೂ ಸಹ ಈತ ಪ್ರೋತ್ಸಾಹವನ್ನು ಕೊಡೋದಿಲ್ಲ. ಅಲ್ಲಿನ ಜನರೂ ಸಹ, ಆತನ ಸಾಮ್ರಾಜ್ಯದ ಜನರೂ ಸಹ ಈತನನ್ನು ಜಿಂದಾ ಫಕೀರ ಅಂತ ಹೇಳಿ ಕರಿತಾ ಇದ್ರು. ಜೀವಂತ ಭಿಕ್ಷುಕ ಅನ್ನುವಂಥ ರೀತಿಯಲ್ಲಿ ಆತನನ್ನು ಕಾಣ್ತಾ ಇದ್ರು. ಅಷ್ಟು ಯಾವುದೇ ಒಂದು ಸಂತೋಷ ಅಥವಾ ಸಂತೋಷಕೂಟಗಳ ಏರ್ಪಡಿಕೆ ಯಾವುದಕ್ಕೂ ಸಹ ತನ್ನ ಸಾಮ್ರಾಜ್ಯದಲ್ಲಿ ಈತ ಅವಕಾಶವನ್ನು ಕೊಡ್ತಾ ಇರೋದಿಲ್ಲ. ನೆಕ್ಸ್ಟ್ 23ನೇ ಪ್ರಶ್ನೆ, ಶೇರ್ ಶಾ ಯಾವ ಆಕ್ರಮಣದಲ್ಲಿ ಮೃತನಾದ? ಆಪ್ಷನ್ 1 ಕನೂಜ್, ಆಪ್ಷನ್ 2 ಕಾಲಿಂಜರ್, ಆಪ್ಷನ್ 3 ಸಿಂಧ್, ಆಪ್ಷನ್ 4 ದೆಹಲಿ. ಶೇರ್ ಶಾ ಯಾವ ಆಕ್ರಮಣದಲ್ಲಿ ಮೃತ ಆಗ್ತಾನೆ? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಕಾಲಿಂಜರ್ ಆಕ್ರಮಣದಲ್ಲಿ ಆತ ಮೃತನಾಗ್ತಾನೆ. ನೆಕ್ಸ್ಟ್ 24ನೇ ಪ್ರಶ್ನೆ, ದೀನ್ ಇ ಇಲಾಹಿಯನ್ನು ಸ್ವೀಕರಿಸಿದ್ದ ಏಕೈಕ ಹಿಂದೂ. ಆಪ್ಷನ್ 1 ಭಗವಾನ ದಾಸ್,
ಆಪ್ಷನ್ 2 ಮಾನಸಿಂಗ್, ಆಪ್ಷನ್ 3 ಉದಯ್ ಸಿಂಗ್, ಆಪ್ಷನ್ 4 ಬೀರ್ಬಲ್. ದೀನ್ ಇ ಇಲಾಹಿ ಅನ್ನುವಂಥದ್ದು ಅಕ್ಬರ ಸ್ಥಾಪನೆ ಮಾಡಿದಂತಹ ಒಂದು ಪಕ್ಷ. 1582ರಲ್ಲಿ ಅಕ್ಬರ ಒಂದು ದೀನ್ ಇ ಇಲಾಹಿ ಹೇಳುವಂಥ ಒಂದು ಪಂಥವನ್ನು ಸ್ಥಾಪನೆ ಮಾಡ್ತಾನೆ. ಇದನ್ನು ಸ್ವೀಕರಿಸಿದಂತಹ ಏಕೈಕ ಹಿಂದೂ ಅಂದರೆ ಬೀರ್ಬಲ್. ಆಪ್ಷನ್ 4 ಏನಿದೆ ಬೀರ್ಬಲ್, ಇದು ಸರಿಯಾದಂತಹ ಉತ್ತರ ಆಗಿದೆ. ಈತ ದೀನ್ ಇ ಇಲಾಹಿ ಪಂಥವನ್ನು ಸೇರ್ತಾನೆ. ಈ ದೀನ್ ಇ ಇಲಾಹಿ ಅನ್ನೋದು ಏನಿದೆ, ಈ ಪಂಥ ಒಂದು ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಸಮುದಾಯದಲ್ಲೂ ಇರುವಂತಹ ಉತ್ತಮ ಅಂಶಗಳನ್ನು ಸೇರಿಸಿಕೊಂಡು ಒಂದು ಪಂಥ ಅಂತ ರಚನೆ ಮಾಡಿರ್ತಾರೆ. ಇದು ಏಕೀಶ್ವರವಾದದಲ್ಲಿ ನಂಬಿಕೆಯನ್ನು ಇಟ್ಟಂಥ ಒಂದು ಪಂಥ ಆಗಿರುತ್ತೆ. ಯಾರೇ ಒಬ್ಬರಿಗೆ ಇದನ್ನು ಸೇರಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡೋದಿಲ್ಲ. ಆದ್ದರಿಂದ ಇದು ಬಹಳಷ್ಟು ಕಾಲ ಉಳಿಯೋದಿಲ್ಲ. ಬಹಳ ಬೇಗ ದೀನ್ ಇ ಇಲಾಹಿ ಅನ್ನುವಂತಹ ಪಂಥ ಕಣ್ಮರೆ ಆಗುತ್ತೆ. ಆದರೆ ಇದನ್ನು ಸ್ವೀಕರಿಸಿದ ಏಕೈಕ ಹಿಂದೂ ಅಂದರೆ ಬೀರ್ಬಲ್ ಆಗಿರ್ತಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಶಿವಾಜಿಯ ಸಮಕಾಲೀನ ದೊರೆ. ಆಪ್ಷನ್ 1 ಅಕ್ಬರ್, ಆಪ್ಷನ್ 2 ಹುಮಾಯೂನ್, ಆಪ್ಷನ್ 3 ಔರಂಗಜೇಬ್, ಆಪ್ಷನ್ 4 ಬಾಬರ್. ಸರಿಯಾದ ಉತ್ತರ ಆಪ್ಷನ್ 3 ಔರಂಗಜೇಬ್. ಶಿವಾಜಿಯ ಸಮಕಾಲೀನ ದೊರೆ. ಶಿವಾಜಿಯನ್ನು ಸೋಲಿಸಲಿಕ್ಕಾಗಿ ಶಾಯಿಸ್ತಾ ಖಾನ್, ಜೈಸಿಂಗ್ ಹೀಗೆ ಬೇರೆ ಬೇರೆಯವರನ್ನ ಕಳಿಸಿರ್ತಾನೆ ಔರಂಗಜೇಬ್. ನೆಕ್ಸ್ಟ್ 26ನೇ ಪ್ರಶ್ನೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ. ಆಪ್ಷನ್ 1 1880, ಆಪ್ಷನ್ 2 1883, ಆಪ್ಷನ್ 3 1887, ಆಪ್ಷನ್ 4 1885. ಯಾವಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಅಂತೇಳಿ ಕರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇದು ಸ್ಥಾಪನೆ ಆಗುತ್ತೆ? ಸರಿಯಾದಂತಹ ಉತ್ತರ ಆಪ್ಷನ್ 4 1885ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಒಬ್ಬ ಬ್ರಿಟಿಷ್ ಅಧಿಕಾರಿ AO ಹ್ಯೂಮ್ ಅನ್ನುವಂಥವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಮೊದಲ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಅವರು ಇದರ ಮೊದಲ ಅಧ್ಯಕ್ಷತೆಯನ್ನು ವಹಿಸ್ತಾರೆ. AO ಹ್ಯೂಮ್ ಅವರಿಂದ ಇದು ಸ್ಥಾಪನೆ ಆಗುತ್ತೆ. ಈ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಇದರ ಸ್ಥಾಪನೆಯಾದ ನಂತರದ ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ನಾವು 3 ಪ್ರಮುಖ ಕಾಲಗಳನ್ನಾಗಿ ಮಾಡ್ತೇವೆ. ಮಂದಗಾಮಿಗಳ ಕಾಲ, ಹಾಗೆ ತೀವ್ರಗಾಮಿಗಳ ಕಾಲ, ಹಾಗೆ ಕ್ರಾಂತಿಕಾರಿಗಳ ಕಾಲ ಅಂತ. ಅದರಲ್ಲೂ ಹೆಚ್ಚಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂಥ ನಂತರದ 20 ವರ್ಷವನ್ನು ಮಂದಗಾಮಿಗಳ ಕಾಲ ಅಂತ ಹೇಳಿ ಕರೆಯುವಂಥದ್ದು. AO ಹ್ಯೂಮ್ ಅವರಿಂದ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ. WC ಬ್ಯಾನರ್ಜಿ ಇದರ ಮೊದಲ ಅಧ್ಯಕ್ಷರಾಗಿ ಇರ್ತಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಬಂಗಾಳ ವಿಭಜನೆಯ ವಿರುದ್ಧ ರಾಷ್ಟ್ರೀಯ ಚಳುವಳಿಕಾರರು ಬಳಸಿದ ಅಸ್ತ್ರ. ಆಪ್ಷನ್ 1 ಉಪವಾಸ, ಆಪ್ಷನ್ 2 ಬಹಿಷ್ಕಾರ, ಆಪ್ಷನ್ 3 ಅಸಹಕಾರ, ಆಪ್ಷನ್ 4 ಸ್ವದೇಶಿ ಚಳುವಳಿ. ಬಂಗಾಳ ವಿಭಜನೆಯನ್ನು ಮಾಡಲಾಗುತ್ತೆ. ಕಾರಣ 1905ರಲ್ಲಿ ಈ ಬಂಗಾಳದ ವಿಭಜನೆ ಆಗುತ್ತೆ. ಕಾರಣ ಏನು? ಆ ಭಾಗದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಎಷ್ಟು ಜನರಿದ್ದಾರೆ ಅನ್ನುವುದನ್ನು ಬ್ರಿಟಿಷರು ತಿಳಿದುಕೊಂಡಿರ್ತಾರೆ. ಹಿಂದೂಗಳನ್ನು ಮತ್ತು ಬ್ರಿಟಿಷರನ್ನು ಭಾರತದಲ್ಲಿ ಒಡೆದು ಆಳುವ ನೀತಿಯನ್ನು ತರುವ ಕಾರಣದಿಂದಾಗಿ ಆಡಳಿತಾತ್ಮಕ ನೆಪ ಒಡ್ಡಿ ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಪೂರ್ವ ಭಾಗದಲ್ಲಿ ಮುಸ್ಲಿಮರು ಅಧಿಕ ಸಂಖ್ಯೆಯಲ್ಲಿರ್ತಾರೆ, ಪಶ್ಚಿಮದಲ್ಲಿ ಹಿಂದೂಗಳು ಹೆಚ್ಚು ಸಂಖ್ಯೆಯಲ್ಲಿರ್ತಾರೆ. ಅವರನ್ನು ಒಡೆದು ಆಳುವ ನೀತಿಯನ್ನು ಅವರು ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ಬಂಗಾಳ ವಿಭಜನೆಯನ್ನು ಮಾಡ್ತಾರೆ. ನಂತರ 1911ರಲ್ಲಿ ಆ ಬಂಗಾಳ ವಿಭಜನೆಯೂ ಸಹ ರದ್ದಾಗುತ್ತೆ. ಬಂಗಾಳ ವಿಭಜನೆಯನ್ನು ಮಾಡಿದ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಭಾರತದಾದ್ಯಂತ ಹೋರಾಟಗಳು ಪ್ರಾರಂಭ ಆಗುತ್ತೆ. ಆಗ ಚಳುವಳಿಕಾರರು ಬಳಸಿದಂತಹ ಒಂದು ಅಸ್ತ್ರ ಅಂದರೆ ಅದು ಸ್ವದೇಶಿ ಚಳುವಳಿ. ಸ್ವದೇಶದಲ್ಲಿ ಬಳಕೆಯಾದಂತಹ ಅಥವಾ ಸ್ವದೇಶದಲ್ಲಿ ರಚನೆಯಾದಂತಹ ಉತ್ಪಾದಿಸಲಾದಂತಹ ವಸ್ತುಗಳನ್ನು ಬಳಸುವಂತಹ ಚಳುವಳಿಗೆ ಕರೆ ಕೊಡ್ತಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಮುಸ್ಲಿಂ ಲೀಗ್ ಎಲ್ಲಿ ಪಾಕಿಸ್ತಾನ ನಿರ್ಣಯವನ್ನು ಅಂಗೀಕರಿಸಿತು? ಆಪ್ಷನ್ 1 ದೆಹಲಿ, ಆಪ್ಷನ್ 2 ಕಾಶ್ಮೀರ್, ಆಪ್ಷನ್ 3 ಲಾಹೋರ್, ಆಪ್ಷನ್ 4 ಢಾಕಾ. ಮುಸ್ಲಿಂ ಲೀಗ್ ಇದು ಎಲ್ಲಿ ಪಾಕಿಸ್ತಾನದ ನಿರ್ಣಯವನ್ನು ಅಂಗೀಕಾರ ಮಾಡಿತು ಅನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ 3 ಲಾಹೋರ್ನಲ್ಲಿ ಪಾಕಿಸ್ತಾನ ಅನ್ನುವಂತಹ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಮುಸ್ಲಿಂ ಲೀಗ್ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೊದಲು ಆರಂಭವಾಗಿದ್ದು? ಆಪ್ಷನ್ 1 ದೆಹಲಿ, ಆಪ್ಷನ್ 2 ಲಕ್ನೋ, ಆಪ್ಷನ್ 3 ಬ್ಯಾರಕ್ಪುರ್, ಆಪ್ಷನ್ 4 ಕಾನ್ಪುರ್.
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಈ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ಇದು ಮೊದಲು ಪ್ರಾರಂಭ ಆಗಿದ್ದು ಎಲ್ಲಿ? ಸರಿಯಾದ ಉತ್ತರ ಬ್ಯಾರಕ್ಪುರದಲ್ಲಿ. ಆಪ್ಷನ್ 3 ಬ್ಯಾರಕ್ಪುರ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಲಿಕ್ಕೆ ತತ್ಕ್ಷಣದ ಕಾರಣ ಒಂದಿದೆ. ತತ್ಕ್ಷಣದ ಕಾರಣ ಏನಾಗುತ್ತೆ? ಬ್ರಿಟಿಷರು ರಾಯಲ್ ಎನ್ಫೀಲ್ಡ್ ಎನ್ನುವಂತಹ ಒಂದು ಹೊಸ ಮಾದರಿಯ ಬಂದೂಕನ್ನು ಭಾರತದ ಸೈನಿಕರಿಗೆ ಕೊಡ್ತಾರೆ. ಆ ಒಂದು ರಾಯಲ್ ಎನ್ಫೀಲ್ಡ್ ಬಂದೂಕಿಗೆ ತುಂಬುವಂತಹ ಮದ್ದುಗಳಿಗೆ ಅಥವಾ ಗುಂಡುಗಳಿಗೆ ಅದರ ತೋಟಾಗಳನ್ನು ಬಾಯಲ್ಲಿ ಕಚ್ಚಿ ತೆಗೆದು ಬಂದೂಕಿಗೆ ತುಂಬಬೇಕಾಗಿತ್ತು. ಆಗ ಅಲ್ಲೊಂದು ವದಂತಿ ಹರಡುತ್ತೆ. ಏನಂದರೆ ಆ ತೋಟಗಳಿಗೆ ಮದ್ದುನ ಮೇಲಿನ ಪೇಪರ್ ಲೇಯರ್ಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಆ ಭಾಗದಲ್ಲಿ ವದಂತಿಗಳು ಹರಡುತ್ತೆ. ಇಲ್ಲಿ ಏನಾಯಿತು? ಭಾರತೀಯ ಜನರಲ್ಲಿ ಹಿಂದೂಗಳಿಗೆ ಹಸು ಅನ್ನುವಂಥದ್ದು ಒಂದು ದೈವಿಕ ಸ್ಥಾನವನ್ನು ಹೊಂದಿರುವಂತಹದ್ದು, ಪೂಜನೀಯವಾದಂತಹ ಪ್ರಾಣಿ. ಹಾಗೆ ಹಂದಿ ಅನ್ನುವಂಥದ್ದು ಮುಸ್ಲಿಮರಿಗೆ ನಿಷಿದ್ಧವಾದಂತಹ ಪ್ರಾಣಿ. ಸೊ ಅಲ್ಲಿ ಏನಾಗುತ್ತೆ? ಅವರು ಆ ಒಂದು ಬ್ರಿಟಿಷರ ಆಜ್ಞೆಯನ್ನು ಪಾಲಿಸಲಿಕ್ಕೆ ನಿರಾಕರಿಸ್ತಾರೆ. ಇದರಿಂದ ಸಿಟ್ಟಿಗೆದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಸೈನಿಕರ ಮೇಲೆ ಒಂದು ದರ್ಪವನ್ನು ತೋರಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದಾಗ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಅನ್ನುವಂತಹ ಒಬ್ಬ ಸೇನಾನಿ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಟ್ಟು ಸಾಯಿಸ್ತಾನೆ. ಆ ಕ್ಷಣದಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 30ನೇ ಪ್ರಶ್ನೆ. ತತ್ವಬೋಧಿನಿ ಸಭಾದ ಸ್ಥಾಪಕರು? ಆಪ್ಷನ್ 1 ಕೇಶವ ಚಂದ್ರ ಸೇನ್, ಆಪ್ಷನ್ 2 ದೇವೇಂದ್ರನಾಥ್ ಟ್ಯಾಗೋರ್, ಆಪ್ಷನ್ 3 ಜ್ಯೋತಿಬಾ ಫುಲೆ, ಆಪ್ಷನ್ 4 ರಾಜಾರಾಮ್ ಮೋಹನ್ ರಾಯ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ದೇವೇಂದ್ರನಾಥ್ ಟ್ಯಾಗೋರ್. ಇವರು ತತ್ವಬೋಧಿನಿ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 31ನೇ ಪ್ರಶ್ನೆ. ಹೊಯ್ಸಳರ ಕಾಲದ ಶ್ರೀಗುಣ ರತ್ನಕೋಶ ಕೃತಿ ಬರೆದವರು? ಆಪ್ಷನ್ 1 ಕೇಶಿರಾಜ, ಆಪ್ಷನ್ 2 ರಾಘವಾಂಕ, ಆಪ್ಷನ್ 3 ಪರಾಶರ ಭಟ್ಟ, ಆಪ್ಷನ್ 4 ಹರಿಹರ. ಶ್ರೀಗುಣ ರತ್ನಕೋಶ ಈ ಕೃತಿಯನ್ನು ಬರೆದಂಥವ್ರು. ಸರಿಯಾದಂತಹ ಉತ್ತರ ಆಪ್ಷನ್ 3 ಪರಾಶರ ಭಟ್ಟ. ಇವರು ಈ ಒಂದು ಕೃತಿಯನ್ನು ಬರೀತಾರೆ. ಕೇಶಿರಾಜನ ಕೃತಿ ಶಬ್ದಮಣಿ ದರ್ಪಣ. ಹಾಗೆ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಅನ್ನುವಂಥ ಕೃತಿಯನ್ನು ಬರೀತಾರೆ. ಹರಿಹರ ರಗಳೆಯ ಕವಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಂತಹ ಹರಿಹರ. ಈ ಎಲ್ಲ ಕವಿಗಳು ಸಹ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ಆಸ್ಥಾನದಲ್ಲಿ ಇದ್ದಂತಹ ಕವಿಗಳೇ ಆಗಿದ್ದಾರೆ. ಹಾಗೆ ಈ ಶ್ರೀಗುಣ ರತ್ನಕೋಶ ಅನ್ನುವಂಥದ್ದನ್ನು ಬರೆದಿದ್ದು ಪರಾಶರ ಭಟ್ಟ ಅನ್ನುವಂತಹ ಕವಿ. ನೆಕ್ಸ್ಟ್ 32ನೇ ಪ್ರಶ್ನೆ. ಅರಬ್ ಯಾತ್ರಿಕ ಸುಲೈಮಾನ್ ಭೇಟಿ ನೀಡಿದಾಗ ಕರ್ನಾಟಕವನ್ನು ಆಳುತ್ತಿದ್ದವರು? ಆಪ್ಷನ್ 1 ಕಲ್ಯಾಣಿ ಚಾಲುಕ್ಯರು, ಆಪ್ಷನ್ 2 ಮಾನ್ಯಕೇಟದ ರಾಷ್ಟ್ರಕೂಟರು, ಆಪ್ಷನ್ 3 ಬಾದಾಮಿ ಚಾಲುಕ್ಯರು, ಆಪ್ಷನ್ 4 ಬನವಾಸಿಯ ಕದಂಬರು. ಅರಬ್ ಯಾತ್ರಿಕನಾದಂತಹ ಸುಲೈಮಾನ್ ಭಾರತವನ್ನು ನೋಡಲಿಕ್ಕಾಗಿ, ಭಾರತವನ್ನು ಸುತ್ತುವರಿಲಿಕ್ಕಾಗಿ ಭಾರತಕ್ಕೆ ಭೇಟಿ ನೀಡ್ತಾನೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಒಂದು ರಾಜಮನೆತನ ಅಂದರೆ ಅದು ಮಾನ್ಯಕೇಟದ ರಾಷ್ಟ್ರಕೂಟರ ಒಂದು ರಾಜಮನೆತನ ಆಳ್ವಿಕೆಯನ್ನು ಮಾಡ್ತಾ ಇರುತ್ತೆ. ಅದರಲ್ಲೂ ಅಮೋಘ ವರ್ಷ ನೃಪತುಂಗನ ಆಡಳಿತದ ಒಂದು ಅವಧಿಯಲ್ಲಿ ಈ ಅರಬ್ ಯಾತ್ರಿಕನಾದಂತಹ ಸುಲೈಮಾನ್ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ಭೇಟಿ ನೀಡಿರ್ತಾನೆ. ನೆಕ್ಸ್ಟ್ 33ನೇ ಪ್ರಶ್ನೆ. ಈ ಕೆಳಗಿನ ಶಾಸನಗಳಲ್ಲಿ ಪ್ರಾಕೃತ ಭಾಷೆಯ ಪರಿಚಯ ನೀಡುವ ಶಾಸನ? ಆಪ್ಷನ್ 1 ತಾಳಗುಂದ ಶಾಸನ, ಆಪ್ಷನ್ 2 ಐಹೊಳೆ ಶಾಸನ, ಆಪ್ಷನ್ 3 ಮಳವಳ್ಳಿ ಶಾಸನ, ಆಪ್ಷನ್ 4 ಉತ್ತರ ಮೇರೂರು ಶಾಸನ. ಯಾವ ಶಾಸನ ಪ್ರಾಕೃತ ಭಾಷೆಯ ಬಗ್ಗೆ ಪರಿಚಯವನ್ನು ನೀಡುತ್ತೆ ಅನ್ನುವಂಥದ್ದು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಮಳವಳ್ಳಿಯ ಶಾಸನ. ಇದು ಪ್ರಾಕೃತ ಭಾಷೆಯ ಪರಿಚಯವನ್ನು ನೀಡುವಂತಹ ಶಾಸನ ಆಗಿದೆ. ಇನ್ನು ಈ ತಾಳಗುಂದ ಶಾಸನ ಏನಿದೆ, ಇದು ಕರ್ನಾಟಕದಲ್ಲಿ ದೊರೆತಂತಹ ಮೊದಲ ಸಂಸ್ಕೃತ ಶಾಸನ ಆಗಿದೆ. ಸಂಸ್ಕೃತ ಶಾಸನ ಇದು ಸಹ ಕದಂಬರ ಕಾಲಕ್ಕೆ ಸೇರಿದಂತಹ ಒಂದು ಶಾಸನ. ಇನ್ನು ನಮಗೆ ಹಲ್ಮಿಡಿ ಶಾಸನ ಗೊತ್ತಿದೆ, ಕನ್ನಡದ ಮೊದಲ ಶಾಸನ. ಉತ್ತರ ಮೇರೂರು ಶಾಸನ ಇದು ಚೋಳರ ಒಂದು ಆಡಳಿತವನ್ನು ತಿಳಿಸುವಂತಹ
ಅದರಲ್ಲೂ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಒಂದು ಪ್ರಸಿದ್ಧ ಶಾಸನ. ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿಯ ಬಗ್ಗೆ ತಿಳಿಸುವಂತಹ ರವಿಕೀರ್ತಿ ಬರೆದಂತಹ ಐಹೊಳೆ ಶಾಸನ. ಇದು ಏನು ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ತಿಳಿಸುವಂತಹ ಒಂದು ಶಾಸನ ಆಗಿದೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಕಾರ್ಯಪಾಲನೆಗಾಗಿ ನೇಮಕಗೊಂಡ ಅಧಿಕಾರಿ. ಗ್ರಾಮ ಪಂಚಾಯಿತಿಯ ಕಾರ್ಯಪಾಲನೆಗಾಗಿ ಯಾರನ್ನ ನೇಮಕ ಮಾಡ್ತಾರೆ ಸರ್ಕಾರದವರು? ಆಪ್ಷನ್ 1 ಕಾರ್ಯದರ್ಶಿ, ಆಪ್ಷನ್ 2 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಆಪ್ಷನ್ 3 ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆಪ್ಷನ್ 4 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಯಾರನ್ನ ಪಂಚಾಯಿತಿಯ ಕಾರ್ಯಪಾಲನೆಗಾಗಿ ನೇಮಕ ಮಾಡಲಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ 1 ಕಾರ್ಯದರ್ಶಿ, ಸೆಕ್ರೆಟರಿಯನ್ನು ನೇಮಕ ಮಾಡಲಾಗುತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಅವರು ನೇಮಕ ಆಗಿರ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜನರಿಂದ ಆಯ್ಕೆ ಆದಂತಹ ಸದಸ್ಯರಲ್ಲಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಇವರು ತಾಲೂಕಾ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ಗಳಲ್ಲಿ ಬರುವಂಥವ್ರು CEO ಅನ್ನುವಂಥವ್ರು. ಹಾಗೆ EO ಅಂತೇಳಿ ತಾಲೂಕಾ ಪಂಚಾಯತ್ಗಳಲ್ಲಿ ಇರ್ತಾರೆ. PDO ಅನ್ನುವಂಥದ್ದು ಗ್ರಾಮ ಪಂಚಾಯತ್ಗಳಲ್ಲಿ ಇರುವಂತಹ ಸರ್ಕಾರದಿಂದ ನೇಮಕಗೊಂಡ ಅಧಿಕಾರಿಗಳು ಆಗಿರ್ತಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ. 1 ಫ್ಯಾದಮ್ ಎಂದರೆ? ಆಪ್ಷನ್ 1 1.8 ಮೀಟರ್, ಆಪ್ಷನ್ 2 2.8 ಮೀಟರ್, ಆಪ್ಷನ್ 3 3.8 ಮೀಟರ್, ಆಪ್ಷನ್ 4 1.2 ಮೀಟರ್. ಈ ಫ್ಯಾದಮ್ ಅಂದರೆ ನೀರಿನ ಆಳವನ್ನು ಅಳೆಯುವಂತಹ ಒಂದು ಮಾಪಕಕ್ಕೆ ಫ್ಯಾದಮ್ ಅಂತ ಹೇಳಿ ಕರೀತಾರೆ. 1 ಫ್ಯಾದಮ್ ಅಂದರೆ 6 ಅಡಿಗಳು. ಅಡಿಗಳ ಲೆಕ್ಕದಲ್ಲಿ ಹೋದರೆ 1 ಫ್ಯಾದಮ್ ಅಂದರೆ 6 ಅಡಿ. ಆದರೆ ಇಲ್ಲಿ ಕೊಟ್ಟಿರೋದು ಮೀಟರ್ನ ಲೆಕ್ಕದಲ್ಲಿ ಆಗಿರೋದ್ರಿಂದ 1 ಫ್ಯಾದಮ್ ಅಂದರೆ 1.8 ಮೀಟರ್ಗಳಷ್ಟು ಆಳ ಅನ್ನುವಂಥದ್ದನ್ನು ತಿಳಿಸುತ್ತೆ. 1 ಫ್ಯಾದಮ್ ಅಂದರೆ 1.8 ಮೀಟರ್ಗಳಾಗಿರುತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ. 1956ರಲ್ಲಿ ಭಾಷಾವಾರು ಪ್ರಾಂತ್ಯವಾದಾಗ ವಿಶಾಲ ಮೈಸೂರು ರಾಜ್ಯದಲ್ಲಿದ್ದ, ಅಂದರೆ ಆಗಿನ ಕರ್ನಾಟಕ, ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? ಭಾಷಾವಾರು ಪ್ರಾಂತ್ಯ ಅಂತ ರಚನೆ ಮಾಡಿ ಸುತ್ತಲಿನ ಎಲ್ಲ ಯಾವ್ಯಾವ ಒಂದು ಭಾಷೆ, ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಜನರು ಬೇರೆ ಬೇರೆ ಯಾವ ಮದ್ರಾಸ್, ಬೊಂಬೈ ಹಾಗೆ ಪ್ರಾಂತ್ಯಗಳಲ್ಲಿದ್ದರೋ ಅವುಗಳನ್ನೆಲ್ಲ ಸೇರಿಸಿ ಮೈಸೂರು ರಾಜ್ಯ ಅಂತ ಮಾಡಿದಾಗ ಆಗ ಎಷ್ಟು ಜಿಲ್ಲೆಗಳು ಇದ್ದವು? ಆಪ್ಷನ್ 1 19, ಆಪ್ಷನ್ 2 20, ಆಪ್ಷನ್ 3 15, ಆಪ್ಷನ್ 4 8. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 19 ಜಿಲ್ಲೆಗಳು ಆಗ ಇದ್ವು. ಅವೆಲ್ಲವೂ ನಂತರ ಆ ಜಿಲ್ಲೆಗಳನ್ನು ಭಾಗ ಮಾಡಿ ಪ್ರಸ್ತುತ 31 ಜಿಲ್ಲೆಗಳು ಕರ್ನಾಟಕ ರಾಜ್ಯದಲ್ಲಿ ಇರುವಂಥದ್ದು. ಆಗ ಪ್ರಾರಂಭದಲ್ಲಿ 1956ರಲ್ಲಿ 19 ಜಿಲ್ಲೆಗಳು ಇದ್ವು. ನೆಕ್ಸ್ಟ್ 37ನೇ ಪ್ರಶ್ನೆ. INS ವಿಕ್ರಮಾದಿತ್ಯ ಎನ್ನುವುದು? ಆಪ್ಷನ್ 1 ಕ್ಷಿಪಣಿ ಹಡಗು, ಆಪ್ಷನ್ 2 ಜಲಾಂತರ್ಗಾಮಿ, ಆಪ್ಷನ್ 3 ಫೈಟರ್ ಜೆಟ್, ಆಪ್ಷನ್ 4 ವಿಮಾನ ವಾಹಕ. INS ವಿಕ್ರಮಾದಿತ್ಯ ಅನ್ನುವಂಥದ್ದು ಒಂದು ವಿಮಾನ ವಾಹಕ ಆಗಿದೆ. ಆಪ್ಷನ್ 4 ವಿಮಾನ ವಾಹಕ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 38ನೇ ಪ್ರಶ್ನೆ. ಆಸ್ಟ್ರೇಲಿಯಾದ ಆವರ್ತ ಗಾಳಿಯ ಹೆಸರು? ಆಪ್ಷನ್ 1 ವಿಲ್ಲಿ ವಿಲ್ಲಿಸ್, ಆಪ್ಷನ್ 2 ಹರಿಕೇನ್, ಆಪ್ಷನ್ 3 ಟೈಫೂನ್, ಆಪ್ಷನ್ 4 ವರ್ಲ್ಪೂಲ್. ಯಾವುದು ಆಸ್ಟ್ರೇಲಿಯಾದ ಆವರ್ತ ಗಾಳಿ? ಭಾರತದಲ್ಲಿ ಆವರ್ತ ಮಾರುತಗಳನ್ನು ಸೈಕ್ಲೋನ್ ಅಂತ ಹೇಳಿ ನಾವು ಕರೆಯುವಂಥದ್ದು ಗೊತ್ತೇ ಇದೆ. ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಆವರ್ತ ಗಾಳಿಯನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕರೆಯುವಂಥದ್ದು ವಿಲ್ಲಿ ವಿಲ್ಲಿಸ್ ಅನ್ನುವಂತಹ ಹೆಸರಿನಿಂದ ಆಸ್ಟ್ರೇಲಿಯಾದಲ್ಲಿ ಕರೀತಾರೆ. ಆಪ್ಷನ್ 1 ಸರಿಯಾದಂತಹ ಉತ್ತರ. ಹಾಗಿದ್ರೆ ಹರಿಕೇನ್ ಅಂತ ಕರೆಯುವಂಥದ್ದು USA, ಅಮೇರಿಕಾ ಅಥವಾ USA ಈ ಭಾಗದಲ್ಲಿ ಹರಿಕೇನ್ ಅಂತ ಹೇಳಿ ಕರೀತಾರೆ. ಟೈಫೂನ್ ಅನ್ನುವಂಥದ್ದು ಚೀನಾ ಮತ್ತು ಜಪಾನ್ನ ಭಾಗದಲ್ಲಿ ಟೈಫೂನ್ ಅಂತ ಹೇಳಿ ಕರೀತಾರೆ. ವರ್ಲ್ಪೂಲ್ ಅನ್ನುವಂಥದ್ದು ರಷ್ಯಾದ ಭಾಗದಲ್ಲಿ ಈ ಒಂದು ಆವರ್ತ ಗಾಳಿಗೆ ಕರೆಯುವಂತಹ ಹೆಸರು. ಇದನ್ನು ಈ ರೀತಿಯಾಗಿ ಡೈರೆಕ್ಟಾಗಿ ಯಾವುದೋ ಒಂದು ಪ್ಲೇಸ್ನ ಆವರ್ತ ಗಾಳಿಯ ಹೆಸರು ಯಾವುದು ಅಂತಲೂ ಕೇಳ್ಬೋದು, ಅಥವಾ ಇವುಗಳಲ್ಲಿ ಸರಿಯಾದ ಜೋಡಿ ಯಾವುದು, ತಪ್ಪಾದ ಜೋಡಿ ಯಾವುದು ಅನ್ನುವಂಥದ್ದನ್ನು ಕೇಳ್ಬೋದು. ಬಹಳಷ್ಟು ಇಂಪಾರ್ಟೆಂಟ್ ಇರುವಂತಹ ಒಂದು ಟಾಪಿಕ್. ಪದೇ ಪದೇ ರಿಪೀಟ್ ಆಗಿ ಪ್ರಶ್ನೆಗಳು ಈ ಒಂದು ಟಾಪಿಕ್ನ ಮೇಲೆ ಬರ್ತಾ ಇದೆ. ನೆಕ್ಸ್ಟ್ 39ನೇ ಪ್ರಶ್ನೆ. ಗಾಂಧೀಜಿಯವರ ರಾಜಕೀಯ ಗುರು? ಆಪ್ಷನ್ 1 ದಾದಾಬಾಯಿ ನವರೋಜಿ,
ಆಪ್ಷನ್ 2 ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ 3 ಟಾಲ್ಸ್ಟಾಯ್, ಆಪ್ಷನ್ 4 ರಸ್ಕಿನ್. ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಗೋಪಾಲಕೃಷ್ಣ ಗೋಖಲೆ. ಇವರು ಗಾಂಧೀಜಿಯವರ ರಾಜಕೀಯ ಗುರು ಆಗಿರ್ತಾರೆ. ನೆಕ್ಸ್ಟ್ 40ನೇ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಪ್ರಮುಖ ಸ್ಥಳ ರಾಖಿಗರಿ ಇರುವ ರಾಜ್ಯ. ಆಪ್ಷನ್ 1 ಹರಿಯಾಣ, ಆಪ್ಷನ್ 2 ಗುಜರಾತ್, ಆಪ್ಷನ್ 3 ರಾಜಸ್ಥಾನ, ಆಪ್ಷನ್ 4 ಪಂಜಾಬ್. ರಾಖಿಗರಿ ಇದು ಯಾವ ರಾಜ್ಯದಲ್ಲಿದೆ? ಪ್ರಸ್ತುತ ಇರುವಂತಹ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ 1 ಹರಿಯಾಣದಲ್ಲಿ ಇರುವಂಥದ್ದು ಈ ರಾಖಿಗರಿ ಅನ್ನುವಂತಹ ಸ್ಥಳ. ನೆಕ್ಸ್ಟ್ 41ನೇ ಪ್ರಶ್ನೆ. ಸಡ್ ಎನ್ನುವುದು ಆಪ್ಷನ್ 1 ಅಮೆಜಾನ್ ನದಿ ಬಯಲಿನ ವಿಶೇಷ ಸಸ್ಯವರ್ಗ, ಆಪ್ಷನ್ 2 ನೈಲ್ ನದಿ ಬಯಲಿನ ವಿಶೇಷ ಸಸ್ಯವರ್ಗ, ಆಪ್ಷನ್ 3 ಕಾಂಗೋ ನದಿ ಬಯಲಿನ ವಿಶೇಷ ಸಸ್ಯವರ್ಗ, ಹಾಗೆ ಆಪ್ಷನ್ 4 ಸಿಕಿಯಾಂಗ್ ನದಿ ಬಯಲಿನ ವಿಶೇಷವಾದ ಸಸ್ಯವರ್ಗ. ಸಡ್ ಅಂತ ಹೇಳಿ ಯಾವ ನದಿ ಬಯಲಿನ ಸಸ್ಯವರ್ಗಕ್ಕೆ ಕರೀತಾರೆ ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ನೈಲ್ ನದಿ ಬಯಲಿನ ಒಂದು ವಿಶೇಷವಾದಂತಹ ಸಸ್ಯವರ್ಗಕ್ಕೆ ಸಡ್ ಅನ್ನುವಂತಹ ಹೆಸರಿನಿಂದ ಕರೀಲಾಗುತ್ತೆ. ನೆಕ್ಸ್ಟ್ 42ನೇ ಪ್ರಶ್ನೆ. ರಾಯಪುರ ಈ ರಾಜ್ಯದ ರಾಜಧಾನಿಯಾಗಿದೆ. ಆಪ್ಷನ್ 1 ಜಾರ್ಖಂಡ, ಆಪ್ಷನ್ 2 ತ್ರಿಪುರಾ, ಆಪ್ಷನ್ 3 ಒಡಿಸ್ಸಾ, ಆಪ್ಷನ್ 4 ಛತ್ತೀಸ್ಗಢ. ಯಾವ ಒಂದು ರಾಜ್ಯದ ರಾಜಧಾನಿ ರಾಯಪುರ? ಸರಿಯಾದ ಉತ್ತರ ಆಪ್ಷನ್ 4 ಛತ್ತೀಸ್ಗಢದ ರಾಜಧಾನಿ ರಾಯಪುರ. ಒಡಿಶಾದ ರಾಜಧಾನಿ ಭುವನೇಶ್ವರ, ತ್ರಿಪುರಾದ ರಾಜಧಾನಿ ಅಗರ್ತಲಾ, ಹಾಗೆ ಜಾರ್ಖಂಡ್ನ ರಾಜಧಾನಿ ರಾಂಚಿ. ಇವು ಕರ್ನಾಟಕದ ಕೆಲವೊಂದಿಷ್ಟು ರಾಜ್ಯ ರಾಜಧಾನಿಗಳು ಕಾಮನ್ ಆಗಿ ಎಲ್ರಿಗೂ ನೆನಪಿರುವಂತಹ ಒಂದಿಷ್ಟು ಟಾಪಿಕ್ಗಳೇ ಆಗಿರ್ತವೆ. ಆದರೂ ಸಹ ಇದನ್ನು ಕ್ವಶನ್ ಆಗಿ ಕೇಳ್ಬೋದು. ಅದರಲ್ಲೂ ಒಂದೊಂದು ಮಾರ್ಕ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವುಗಳನ್ನು ಇನ್ಕ್ಲೂಡ್ ಮಾಡಿರುವಂಥದ್ದು. ನೆಕ್ಸ್ಟ್ 43ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಧ್ವಜದ ಉದ್ದಗಲಗಳ ಅನುಪಾತ. ಆಪ್ಷನ್ 1 3:2, ಆಪ್ಷನ್ 2 4:3, ಆಪ್ಷನ್ 3 4:2, ಆಪ್ಷನ್ 4 2:3. ರಾಷ್ಟ್ರೀಯ ಧ್ವಜ 3 ಬಣ್ಣದ ತ್ರಿವರ್ಣ ಧ್ವಜ ಅಂತ ಹೇಳಿ ನಾವೇನು ಕರಿತೇವೆ, ಅದರ ಅನುಪಾತ ಎಷ್ಟಿರಬೇಕು? ಉದ್ದ ಅಗಲಗಳ ಅನುಪಾತ ಎಷ್ಟಿರಬೇಕು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 3:2. ಇದು ಸರಿಯಾದಂತಹ ಒಂದು ಉದ್ದಗಲಗಳ ಅನುಪಾತ. ತ್ರಿವರ್ಣ ಕೇಸರಿ ಬಣ್ಣವನ್ನು ಹೊಂದಿದೆ, ಬಿಳಿ ಹಾಗೂ ಹಸಿರು 3 ಬಣ್ಣವನ್ನು ಹೊಂದಿರುತ್ತೆ. ಕೇಸರಿ ಬಣ್ಣ ಧೈರ್ಯ ಶ್ರದ್ಧೆಯ ಸಂಕೇತ ಆದರೆ ಬಿಳಿಯ ಬಣ್ಣ ಶಾಂತಿಯ ಸಂಕೇತ, ಹಾಗೆ ಹಸಿರು ಬಣ್ಣ ಸಸ್ಯ ಶ್ಯಾಮಲೆಯ ಪ್ರಗತಿಯ ಒಂದು ಪ್ರತೀಕ ಆಗಿದೆ. ಇನ್ನು ಮಧ್ಯದಲ್ಲಿರುವಂತಹ ಅಶೋಕ ಚಕ್ರ ನಿರಂತರ ಚಲನೆಯ ಒಂದು ಪ್ರತೀಕ ಆಗಿರುವಂಥದ್ದು. ಈ ಒಂದು ನಮ್ಮ ರಾಷ್ಟ್ರಧ್ವಜವನ್ನು ಗೌರವವನ್ನು ಮಾಡಬೇಕು, ರಾಷ್ಟ್ರಧ್ವಜ ಸಂಹಿತೆಗಳು, ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬಾರದು, ಹೀಗೆ ಬಹಳಷ್ಟು ಒಂದಿಷ್ಟು ನೀತಿ ನಿಯಮಗಳು ರಾಷ್ಟ್ರಧ್ವಜವನ್ನು ಬಳಸುವಂತಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು. ಇವೆಲ್ಲವೂ ಒಂದಿಷ್ಟು ನಿಯಮಗಳು ಇರುವಂಥದ್ದು. ನೆಕ್ಸ್ಟ್ 44ನೇ ಪ್ರಶ್ನೆ. ಗರುಡ ಎನ್ನುವ ರಾಜನ ಅಂಗರಕ್ಷಕ ದಳ ಇದ್ದ ರಾಜವಂಶ. ಆಪ್ಷನ್ 1 ಕಲ್ಯಾಣಿ ಚಾಲುಕ್ಯರು, ಆಪ್ಷನ್ 2 ಹೊಯ್ಸಳರು, ಆಪ್ಷನ್ 3 ಬಾದಾಮಿ ಚಾಲುಕ್ಯರು, ಆಪ್ಷನ್ 4 ರಾಷ್ಟ್ರಕೂಟರು. ಗರುಡ ಎನ್ನುವ ವಿಶೇಷ ಅಂಗರಕ್ಷಕ ದಳ ಇದ್ದಂತಹ ಒಂದು ರಾಜವಂಶ ಯಾವುದು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಹೊಯ್ಸಳರಲ್ಲಿ ಈ ಒಂದು ಅಂಗರಕ್ಷಕ ದಳ ಇತ್ತು, ಗರುಡ ಅನ್ನುವಂಥದ್ದು. ಈ ಅಂಗರಕ್ಷಕ ದಳದ ವಿಶೇಷತೆ ಏನು ಅಂದರೆ, ರಾಜ ಮರಣ ಹೊಂದಿದ ಅನಂತರ ಪ್ರತಿಯೊಂದು ರಾಜರಿಗೂ ಒಂದೊಂದು ವಿಶೇಷವಾದಂತಹ ಗರುಡ ಅನ್ನುವಂಥ ಪಡೆ ಇರ್ತಾ ಇತ್ತು. ಆ ಪಡೆಯು ಆ ರಾಜ ಮರಣ ಹೊಂದಿದ ನಂತರ ತಾವೂ ಸಹ ತಮ್ಮ ದೇಹತ್ಯಾಗ ಮಾಡ್ತಾ ಇದ್ರು. ಇದು ಗರುಡ ಎನ್ನುವ ಅಂಗರಕ್ಷಕ ದಳದ ಒಂದು ವಿಶೇಷತೆಯಾಗಿತ್ತು. ಈ ಅಂಗರಕ್ಷಕ ದಳ ಇದ್ದಿದ್ದು ಹೊಯ್ಸಳ ವಂಶದಲ್ಲಿ. ನೆಕ್ಸ್ಟ್ 45ನೇ ಪ್ರಶ್ನೆ. ಭಾರತ ಸಂವಿಧಾನದ ತುರ್ತು ಪರಿಸ್ಥಿತಿಯ ಅಧಿಕಾರವನ್ನು ಈ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆಪ್ಷನ್ 1 ಐರ್ಲೆಂಡ್ ಸಂವಿಧಾನ, ಆಪ್ಷನ್ 2 ಇಂಗ್ಲೆಂಡ್ ಸಂವಿಧಾನ, ಆಪ್ಷನ್ 3 ಜರ್ಮನಿ ಸಂವಿಧಾನ, ಆಪ್ಷನ್ 4 ಅಮೇರಿಕಾ ಸಂವಿಧಾನ.
ತುರ್ತು ಪರಿಸ್ಥಿತಿಯ ಅಧಿಕಾರವನ್ನು ಇದನ್ನು ಜರ್ಮನ್ ದೇಶದಿಂದ ನಾವು ಜರ್ಮನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ 362, 352, 356 ಹಾಗೆ 360ರಲ್ಲಿ 3 ಪ್ರಮುಖ ತುರ್ತು ಪರಿಸ್ಥಿತಿಯನ್ನು ತಿಳಿಸಲಾಗುತ್ತೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 356, ರಾಜ್ಯ ತುರ್ತು ಪರಿಸ್ಥಿತಿ ಹಾಗೆ 360 ಆರ್ಥಿಕ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿಯ ಕುರಿತಾಗಿ ತಿಳಿಸುವಂತಹ ಪ್ರಮುಖ 3 ವಿಧಿಗಳು. ಇದನ್ನು ಜರ್ಮನ್ ಒಂದು ಸಂವಿಧಾನದಿಂದ ನಾವು ಎರವಲು ಪಡೆದುಕೊಳ್ಳಲಾಗಿದೆ. ನೆಕ್ಸ್ಟ್ 46ನೇ ಪ್ರಶ್ನೆ. ಅಲಾವುದ್ದೀನ್ ಖಿಲ್ಜಿಯ ವಾಸ್ತುಶಿಲ್ಪ ರಚನೆ. ಆಪ್ಷನ್ 1 ಬುಲಂದ್ ದರ್ವಾಜ, ಆಪ್ಷನ್ 2 ಖಾಸ್ ಮಹಲ್, ಆಪ್ಷನ್ 3 ಜುಮ್ಮಾ ಮಸೀದಿ, ಆಪ್ಷನ್ 4 ಅಲೈ ದರ್ವಾಜ ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಅಲೈ ದರ್ವಾಜ. ಇದು ಅಲಾವುದ್ದೀನ್ ಖಿಲ್ಜಿಯ ಒಂದು ಭವ್ಯ ರಚನೆ. ಬುಲೈ ದರ್ವಾಜ ಇದನ್ನು ಅಕ್ಬರ್ನು ರಚನೆ ಮಾಡ್ತಾನೆ. ಅಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜವನ್ನು ಮಾಡ್ತಾನೆ. ಅದರ ಜೊತೆಗೆ ಸಿರಿ ಅನ್ನುವಂತಹ ಒಂದು ಸಿರಿ ಕೋಟೆಯ ಎದುರಿಗೆ ಈ ಅಲೈ ದರ್ವಾಜವನ್ನು ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ 47ನೇ ಪ್ರಶ್ನೆ. 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ. ಆಪ್ಷನ್ 1 ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಆಪ್ಷನ್ 2 ಭೂಗಡಿಗಳ ಅತಿಕ್ರಮಣ, ಆಪ್ಷನ್ 4 ಚೀನಾದಲ್ಲಾದ ಸಾಮಾಜಿಕ ಕ್ರಾಂತಿ ಅಥವಾ ಸಮಾಜವಾದಿ ಕ್ರಾಂತಿ, ಆಪ್ಷನ್ 4 ದಲೈಲಾಮಾ ಮತ್ತು ಅವರ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು. 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಗುತ್ತೆ. ಈ ಯುದ್ಧಕ್ಕೆ ಮುಖ್ಯವಾದಂತಹ ಕಾರಣ ಅಂದರೆ ಆಪ್ಷನ್ 4 ದಲೈಲಾಮಾ ಮತ್ತು ಅವರ ಅನುಯಾಯಿಗಳಿಗೆ ಭಾರತ ಆಶ್ರಯವನ್ನು ನೀಡುತ್ತೆ. ಈ ಚೀನಾದವರು ಈ ದಲೈಲಾಮಾ ಅವರ ಒಂದು ಮೇಲೆ ಯುದ್ಧವನ್ನು, ಅವರ ಒಂದು ಪ್ರದೇಶಗಳ ಮೇಲೆ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಅಲ್ಲಿಂದ ಓಡಿ ಬಂದಂತಹ ದಲೈಲಾಮಾ ಮತ್ತು ಆತನ ಅನುಯಾಯಿಗಳಿಗೆ ಭಾರತದವರು ಆಶ್ರಯವನ್ನು ನೀಡ್ತಾರೆ. ಇದಕ್ಕಾಗಿ ಭಾರತದ ಮೇಲೆ ಚೀನಾ ಆಕ್ರಮಣವನ್ನು ಮಾಡುತ್ತೆ, ಯುದ್ಧವನ್ನು ಮಾಡುತ್ತೆ. ನೆಕ್ಸ್ಟ್ 48ನೇ ಪ್ರಶ್ನೆ. ವಾಯುಮಂಡಲದ ಅತ್ಯಂತ ಕೆಳಪದರ. ಆಪ್ಷನ್ 1 ಸಮೋಷ್ಣ ಮಂಡಲ, ಆಪ್ಷನ್ 2 ಮಧ್ಯಂತರ ಮಂಡಲ, ಆಪ್ಷನ್ 3 ಪರಿವರ್ತನಾ ಮಂಡಲ, ಆಪ್ಷನ್ 4 ಉಷ್ಣತಾ ಮಂಡಲ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಪರಿವರ್ತನಾ ಮಂಡಲ. ಇದು ವಾಯುಮಂಡಲದ ಅತ್ಯಂತ ಕೆಳಪದರು. ಈ ರೀತಿಯಾಗಿ ಭೂಮಿ ಇದೆ ಅಂದಾಗ ನಾವು ವಾಯುಮಂಡಲವನ್ನು ಹೀಗೆ ಪ್ರಮುಖವಾದಂತಹ 5 ಪದರುಗಳಲ್ಲಿ ನೋಡ್ತೇವೆ. ಪ್ರಮುಖವಾಗಿರುವಂಥದ್ದು ಇದು ಪರಿವರ್ತನಾ ಮಂಡಲ. ಎರಡನೇದು ಸಮೋಷ್ಣ ಮಂಡಲ ಇರುತ್ತೆ. ಎರಡನೇದಾಗಿರುವಂಥದ್ದು ಸಮೋಷ್ಣ ಮಂಡಲ. ಮೂರನೇ ಇರುವಂಥದ್ದು ಮಧ್ಯಂತರ ಮಂಡಲ. ನಾಲ್ಕನೇ ಇರುವಂಥದ್ದು ಉಷ್ಣತಾ ಮಂಡಲ ಅನ್ನುವಂಥದ್ದು. ಕೊನೆಯದಾಗಿ ಇರುವಂಥದ್ದು ಬಾಹ್ಯ ಮಂಡಲ. ಈ ಪರಿವರ್ತನಾ ಮಂಡಲದಲ್ಲಿ ಈ ಎಲ್ಲ ರೀತಿಯ ಮೋಡಗಳು ಉಂಟಾಗುವಂಥದ್ದು, ವಾಯುಮಂಡಲದ ಎಲ್ಲ ಪರಿವರ್ತನೆಗಳು ಈ ಪರಿವರ್ತನಾ ಮಂಡಲದಲ್ಲಿ ಉಂಟಾಗುತ್ತೆ. ಸಮೋಷ್ಣ ಮಂಡಲದಲ್ಲಿ ಹಾಗೆ ಇಲ್ಲಿಂದ ಮೇಲಕ್ಕೆ ಹೋದಾಗೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸಮೋಷ್ಣ ಮಂಡಲದಲ್ಲಿ ಗಾಳಿಗಳು, ಬೀಸುವಂತಹ ಗಾಳಿಗಳು ಅಷ್ಟಾಗಿ, ವಿಂಡ್ ಇರುತ್ತೆ, ಏರ್ ಅನ್ನುವಂಥದ್ದು ಅಷ್ಟಾಗಿ ಇರೋದಿಲ್ಲ. ಜೆಟ್ ವಿಮಾನಗಳು ಹಾರಾಡಲು ಮತ್ತು ಸ್ಪೈ ಕ್ಯಾಮ್ರಾಗಳನ್ನು ಬಿಡಲಿಕ್ಕೆ ಸೂಕ್ತ ಆದಂಥ ವಲಯ. ಮೇಲೆ ಹೋಗ್ತಾ ಹೋದಂಗೆ ಏನಾಗುತ್ತೆ, ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಮಧ್ಯಂತರ ವಲಯ ಅತಿ ಶೀತ ವಲಯ ಅಂತ ಹೇಳಿದ್ನ ಕರಿತೇವೆ. -100°C ಕಡಿಮೆ ಉಷ್ಣಾಂಶ ಇರುತ್ತೆ. ಇನ್ನು ಅದಕ್ಕೂ ಮೇಲೆ ಹೋದಂತೆ ಉಷ್ಣತಾ ಮಂಡಲ ಅಂತ ಬರುತ್ತೆ. ಇದು ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ವಲಯ. ಭೂಮಿಯಿಂದ ಪ್ರತಿಫಲಿತ ರೇಡಿಯೋ ತರಂಗಗಳು ಪುನಃ ಭೂಮಿಗೆ ಪ್ರತಿಫಲಿಸಿ ಕಳಿಸುವಂತಹ ವಲಯ. ಇಲ್ಲಿ ಎಷ್ಟು ಉಷ್ಣಾಂಶ ಹೆಚ್ಚಾಗಿರುತ್ತೆ ಅಂದರೆ ಅಣುಗಳು, ಈ ಅಯಾನುಗಳು ಅಣುಗಳಾಗ್ತವೆ, ಅಟೋಮ್ಗಳಾಗಿ ಬದಲಾವಣೆಗಳಾಗುತ್ತೆ. ಅಯಾನು ಮಂಡಲ ಅಂತಲೂ ಸಹ ಕರೀತಾರೆ. ಕೊನೆಯದಾಗಿರುವಂಥದ್ದು ಬಾಹ್ಯ ವಲಯ, ಹೊರಗಡೆ ಇರುವಂಥದ್ದು. ಇಲ್ಲಿ ಈ ಅನಿಲಗಳು ವಿರಳವಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ 49ನೇ ಪ್ರಶ್ನೆ. ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆ. ಆಪ್ಷನ್ 1 ಆಸ್ಟ್ರೇಲಿಯಾ, ಆಫ್ರಿಕಾ, ಏಷ್ಯಾ, ಆಪ್ಷನ್ 2 ಆಸ್ಟ್ರೇಲಿಯಾ, ಏಷ್ಯಾ, ದಕ್ಷಿಣ ಅಮೆರಿಕಾ, ಆಪ್ಷನ್ 3 ಏಷ್ಯಾ, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ, ಆಪ್ಷನ್ 4 ಏಷ್ಯಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ. ಹಿಂದೂ ಮಹಾಸಾಗರವು ಯಾವ 3 ಖಂಡಗಳ ಮೇರೆಗಳನ್ನು ಹೊಂದಿದೆ ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಆಸ್ಟ್ರೇಲಿಯಾ, ಆಫ್ರಿಕಾ ಮತ್ತು ಏಷ್ಯಾ. ಈ 3 ಖಂಡಗಳ ನಡುವೆ ಹಿಂದೂ ಮಹಾಸಾಗರ ಕಂಡುಬರುವಂಥದ್ದು. ಉಳಿದ 3 ಆಪ್ಷನ್ಗಳು ಸಹ ತಪ್ಪಾಗಿದೆ.
ನೆಕ್ಸ್ಟ್ 50ನೇ ಪ್ರಶ್ನೆ. ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ. ಆಪ್ಷನ್ 1 ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕೆ. ಆಪ್ಷನ್ 2 ನಿಯತಕಾಲಿಕೆಗಳ ಮುದ್ರಣಗಳನ್ನು ಹೆಚ್ಚಿಸುವುದಕ್ಕೆ. ಆಪ್ಷನ್ 3 ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ. ಆಪ್ಷನ್ 4 ಪತ್ರಿಕೆ ಮತ್ತು ನಿಯತಕಾಲಿಕೆಗಳ ಮುದ್ರಣಗಳನ್ನು ಹೆಚ್ಚಿಸಲು. ಭಾರತೀಯ ಪತ್ರಿಕಾ ಪರಿಷತ್ ಈ ಸಂಸ್ಥೆಯ ಒಂದು ಪ್ರಮುಖವಾದಂತಹ ಉದ್ದೇಶ ಅಂದರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವಂತಹ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ 51ನೇ ಪ್ರಶ್ನೆ. ಭಾರತವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ. ಆಪ್ಷನ್ 1 ನಮ್ಮ ದೇಶವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ. ಆಪ್ಷನ್ 2 ಪ್ರಧಾನಮಂತ್ರಿಯವರು ನೈಜ ಕಾರ್ಯಾಂಗವಾಗಿರುವುದರಿಂದ. ಆಪ್ಷನ್ 3 ನಮ್ಮ ರಾಷ್ಟ್ರದಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿರುವುದರಿಂದ. ಹಾಗೆ ಆಪ್ಷನ್ 4 ರಾಷ್ಟ್ರಾಧ್ಯಕ್ಷರನ್ನು ಚುನಾವಣೆಯ ಮೂಲಕ ಆರಿಸೋದ್ರಿಂದ. ಯಾಕಾಗಿ ಭಾರತವನ್ನು ಗಣರಾಜ್ಯ ಅಂತ ಹೇಳಿ ಕರಿತೇವೆ ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ರಾಷ್ಟ್ರಾಧ್ಯಕ್ಷರನ್ನು ನಾವು ಚುನಾವಣೆಗಳ ಮೂಲಕ ಆಯ್ಕೆಯನ್ನು ಮಾಡ್ತೇವೆ. ಭಾರತದ ರಾಷ್ಟ್ರ ಅಧ್ಯಕ್ಷರು ಅಂದರೆ ಭಾರತದ ರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳನ್ನು ಚುನಾವಣೆಯ ಮೂಲಕ ನಾವು ಆಯ್ಕೆಯನ್ನು ಮಾಡಲಾಗುತ್ತೆ. ಆ ಕಾರಣಕ್ಕಾಗಿ ಭಾರತವನ್ನು ಗಣರಾಜ್ಯ ಅಂತ ಹೇಳಿ ಕರೆಯುವಂಥದ್ದು. ವಂಶಪಾರಂಪರ್ಯವಾಗಿ ಅನುವಂಶೀಯವಾಗಿ ರಾಷ್ಟ್ರಾಧ್ಯಕ್ಷರ ಸ್ಥಾನ ಬರೋದಿಲ್ಲ. ಚುನಾವಣೆಗಳ ಮೂಲಕ ಆಯ್ಕೆ ಮಾಡೋ ಕಾರಣಕ್ಕಾಗಿ ರಾಷ್ಟ್ರಪತಿಗಳ ಚುನಾವಣೆ ಆಗೋ ಕಾರಣಕ್ಕಾಗಿ ಅದನ್ನು ಒಂದು ಗಣರಾಜ್ಯ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 52ನೇ ಪ್ರಶ್ನೆ. ನವಶೇವಾ ಬಂದರನ್ನು ಸ್ಥಾಪಿಸಲು ಕಾರಣ. ಆಪ್ಷನ್ 1 ಮುಂಬೈ ಬಂದರಿನ ಒತ್ತಡ ಕಡಿಮೆ ಮಾಡಲು. ಆಪ್ಷನ್ 2 ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು. ಆಪ್ಷನ್ 3 ಕಲ್ಕತ್ತಾ ಬಂದರಿನಲ್ಲಿ ಆಗಾಗ್ಗೆ ಮರಳು ತುಂಬುವುದರಿಂದ. ಆಪ್ಷನ್ 4 ಕಲ್ಕತ್ತಾ ಬಂದರು ಬಹಳ ಆಳ ಇಲ್ಲದಿರುವುದರಿಂದ. ನವಶೇವಾ ಬಂದರು ಇದನ್ನು ನಿರ್ಮಾಣ ಮಾಡಿರುವುದಕ್ಕಾಗಿ ಕಾರಣ ಏನಂದರೆ ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಕಾರಣಕ್ಕಾಗಿ ಇದನ್ನು ಮಾಡಲಾಗುತ್ತೆ. ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕಾಗಿ ಹಾಲ್ಡಿಯಾ ಅನ್ನುವಂತಹ ಬಂದರನ್ನು ಮಾಡಿದ್ದಾರೆ. ಹಾಲ್ಡಿಯಾ ಬಂದರು ಕಲ್ಕತ್ತಾ ಬಂದರು ಬಹಳ ಆಳ ಇಲ್ಲದೆ ಇರುವಂಥದ್ದು ಮತ್ತು ಅಲ್ಲಿ ಆಗಾಗ ಮರಳು ತುಂಬ್ತಾ ಇರುತ್ತೆ, ಆಗಾಗ ಹೂಳೆತ್ತುವ ಕಾರ್ಯವನ್ನು ಅಲ್ಲಿ ಮಾಡಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ಹಾಲ್ಡಿಯಾ ಬಂದರನ್ನು ಮಾಡ್ತಾರೆ. ಇಲ್ಲಿ ನವಶೇವಾ ಬಂದರು ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ. ಅಗೇನ್ ಮುಂಬೈ ಬಂದರು ಅಂತ ಬಂದಾಗ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೆಯುವಂತಹ ಬಂದರು ಮುಂಬೈ ಬಂದರು. ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ನವಮಂಗಳೂರು ಬಂದರನ್ನು ಕರಿತೇವೆ. ನೆಕ್ಸ್ಟ್ 53ನೇ ಪ್ರಶ್ನೆ. ಸೈಯದ್ ಸಂತತಿಯ ಸ್ಥಾಪಕ ಕಿಜರ್ ಖಾನ್ ಸೈಯದ್ ದೆಹಲಿಯನ್ನು ವಶಪಡಿಸಿಕೊಳ್ಳುವ ಮುಂಚೆ ಈ ಪ್ರಾಂತ್ಯದ ರಾಜ್ಯಪಾಲನಾಗಿದ್ದ. ಆಪ್ಷನ್ 1 ಗ್ವಾಲಿಯರ್ ಪ್ರಾಂತ್ಯ. ಆಪ್ಷನ್ 2 ಸಿಂಧ್ ಪ್ರಾಂತ್ಯ. ಆಪ್ಷನ್ 3 ಮುಲ್ತಾನ್ ಪ್ರಾಂತ್ಯ. ಆಪ್ಷನ್ 4 ಪಂಜಾಬ್ ಪ್ರಾಂತ್ಯ. ಸೈಯದ್ ಸಂತತಿ, ದೆಹಲಿ ಸಂತತಿಯ 5 ಸಂತತಿಗಳಲ್ಲಿ ಒಂದು ಸೈಯದ್ ಸಂತತಿ. ಈ ಸಂತತಿಯ ಸ್ಥಾಪಕ ಕಿಜರ್ ಖಾನ್ ಸೈಯದ್. ಆತ ದೆಹಲಿಯನ್ನು ವಶಪಡಿಸಿಕೊಳ್ಳೋದಕ್ಕಿಂತಲೂ ಮುಂಚೆ ಯಾವ ಒಂದು ಪ್ರಾಂತ್ಯದ ರಾಜ್ಯಪಾಲ ಆಗಿದ್ದ? ಸರಿಯಾದ ಉತ್ತರ ಆಪ್ಷನ್ 3 ಮುಲ್ತಾನ್ ಪ್ರಾಂತ್ಯದ ರಾಜ್ಯಪಾಲ ಆತ ಆಗಿರ್ತಾನೆ. ಅಲ್ಲಿಂದ ನಂತರ ಆತ ಸೈಯದ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ 54ನೇ ಪ್ರಶ್ನೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರದ ವ್ಯಾಪ್ತಿ ಮೀರಿ ಮೊಕದ್ದಮೆಯ ವಿಚಾರಣೆ ಮಾಡಕೂಡದು ಎಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ. ಯಾವ ರಿಟ್ ಅರ್ಜಿಯ ಮೂಲಕ ಅಧೀನ ನ್ಯಾಯಾಲಯವು ತಮ್ಮ ಅಧಿಕಾರದ ವ್ಯಾಪ್ತಿಗಿಂತಲೂ ಹೆಚ್ಚಿನ ಒಂದು ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದು ಅಂತ ಹೇಳಿ ತಿಳಿಸುತ್ತೆ? ಆಪ್ಷನ್ 1 ಪ್ರತಿಬಂಧಕಾಜ್ಞೆ. 2 ಪರಮಾದೇಶ. 3 ಕೋವಾರೆಂಟೋ. 4 ಸರ್ಶಿಯೋರರಿ ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಪ್ರತಿಬಂಧಕಾಜ್ಞೆ. ಅದನ್ನು ಪ್ರತಿಬಂಧ ಮಾಡುತ್ತೆ. ಅವರ ತಮ್ಮ ವ್ಯಾಪ್ತಿಗೆ ಮೀರದಂತಹ ಯಾವುದೇ ಮೊಕದ್ದಮೆಯ ವಿಚಾರಣೆಯನ್ನು ಅಧೀನ ನ್ಯಾಯಾಲಯಗಳು ಮಾಡುವಂತಿಲ್ಲ ಅಂತ ಹೇಳಿ. ನೆಕ್ಸ್ಟ್ 55ನೇ ಪ್ರಶ್ನೆ. ಸಂವಿಧಾನದ ಎಷ್ಟನೇ ವಿಧಿಯು ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ? ಆಪ್ಷನ್ 1 79ನೇ ವಿಧಿ. ಆಪ್ಷನ್ 2 73ನೇ ವಿಧಿ. ಆಪ್ಷನ್ 3 84ನೇ ವಿಧಿ. ಆಪ್ಷನ್ 4 62ನೇ ವಿಧಿ. ಯಾವ ವಿಧಿ ಸಂಸತ್ತಿನ ರಚನೆಗೆ, ಸಂಸತ್ತು ಅಂದರೆ ಕೇಂದ್ರ ಸಂಸತ್ತು, ಲೋಕಸಭೆ ಮತ್ತು ರಾಜ್ಯಸಭೆ ಇದರ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ 1
79ನೇ ವಿಧಿ ಇದೇನು ಮಾಡುತ್ತೆ, ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ನೆಕ್ಸ್ಟ್ 56ನೇ ಪ್ರಶ್ನೆ, ಪಿಜನ್ ಐಲ್ಯಾಂಡ್ ಎಂದು ಪ್ರಸಿದ್ಧಿಯಾಗಿರುವುದು? ಆಪ್ಷನ್ 1 ತೋನ್ಸೆಪಾರ್, ಆಪ್ಷನ್ 2 ಸೆಂಟ್ ಮೇರೀಸ್, ಆಪ್ಷನ್ 3 ನೇತ್ರಾಣಿ ದ್ವೀಪ, ಆಪ್ಷನ್ 4 ಕೂರ್ಮಗಡ ದ್ವೀಪ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ನೇತ್ರಾಣಿ ದ್ವೀಪವನ್ನು ಪಿಜನ್ ಐಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಪಾರಿವಾಳಗಳು ಅಧಿಕವಾಗಿ ಇರುವ ಕಾರಣ ಇದನ್ನು ಪಿಜನ್ ಐಲ್ಯಾಂಡ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 57ನೇ ಪ್ರಶ್ನೆ, ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯವೆಂದು ತಿಳಿಸಿದವರು? ಆಪ್ಷನ್ 1 ರಾಮಾನುಜಾಚಾರ್ಯರು, ಆಪ್ಷನ್ 2 ಶಂಕರಾಚಾರ್ಯರು, ಆಪ್ಷನ್ 3 ಮಧ್ವಾಚಾರ್ಯರು, ಆಪ್ಷನ್ 4 ರಮಾನಂದರು. ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯ ಎಂದು ತಿಳಿಸಿದಂಥವ್ರು. ಈ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದಂತಹ ಒಂದು ಸಿದ್ಧಾಂತವನ್ನು ನಾವು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರಿತೇವೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ, ಹಾಗೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಇದರಲ್ಲಿ ಯಾರು ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯ ಅಂತ ಹೇಳಿ ತಿಳಿಸಿದಂಥವ್ರು? ಸರಿಯಾದಂತಹ ಉತ್ತರ ಆಪ್ಷನ್ 1 ರಾಮಾನುಜಾಚಾರ್ಯರು ಈ ರೀತಿಯಾಗಿ ತಿಳಿಸ್ತಾರೆ. ಮುಕ್ತಿಯನ್ನು ಹೊಂದಬೇಕು ಅಂದರೆ ಭಕ್ತಿ ಮತ್ತು ದೇವರಲ್ಲಿ ಶರಣಾಗುವಂತಹ ಮನೋಭಾವ ಮುಖ್ಯ ಅಂತ ಹೇಳಿ ತಿಳಿಸ್ತಾರೆ. ನೆಕ್ಸ್ಟ್ 58ನೇ ಪ್ರಶ್ನೆ, ಎರಡನೇ ದೇವರಾಯನ ಆಸ್ಥಾನ ಕವಿ? ಆಪ್ಷನ್ 1 ಅಲ್ಲಸಾನಿ ಪೆದ್ದಣ್ಣ, ಆಪ್ಷನ್ 2 ಶ್ರೀನಾಥ್, ಆಪ್ಷನ್ 3 ನಂದಿ ತಿಮ್ಮಣ್ಣ, 4 ತೆನಾಲಿ ರಾಮಕೃಷ್ಣ. ಎರಡನೇ ದೇವರಾಯನಿಗೆ ಪ್ರೌಢ ದೇವರಾಯ ಅಂತಲೂ ಸಹ ಕರಿತಾ ಇದ್ರು. ಹಾಗೆ ಈತನಿಗೆ ಗಜವೇಂಟೆಗಾರ ಅನ್ನುವಂಥ ಬಿರುದು ಸಹ ಇತ್ತು. ಈತನ ಆಸ್ಥಾನ ಕವಿ ಆಪ್ಷನ್ 2 ಶ್ರೀನಾಥ ಆಗಿದ್ದ. ಶ್ರೀನಾಥ ಈತನ ಆಸ್ಥಾನ ಕವಿಯಾಗಿ ಇರ್ತಾನೆ. ನೆಕ್ಸ್ಟ್ 59ನೇ ಪ್ರಶ್ನೆ, LPG ನೀತಿ ಭಾರತದಲ್ಲಿ ಜಾರಿಗೆ ಬಂದ ವರ್ಷ? ಆಪ್ಷನ್ 1 1993, ಆಪ್ಷನ್ 2 2001, ಆಪ್ಷನ್ 3 1991, ಆಪ್ಷನ್ 4 1998. LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಉದಾರೀಕರಣ ಹಾಗೆ ಜಾಗತೀಕರಣ ಹಾಗೆ ಖಾಸಗೀಕರಣ. ಪಿ ಅಂದರೆ ಪ್ರೈವೇಟೈಸೇಷನ್, ಖಾಸಗೀಕರಣ. ಈ 3 LPG ನೀತಿಗಳು. ಕೈಗಾರಿಕೆಗಳ ಒಂದು ಅಭಿವೃದ್ಧಿಗಾಗಿ ಅದನ್ನು ಉದಾರೀಕರಣ ಮಾಡಬೇಕು, ಖಾಸಗೀಕರಣ ಮಾಡಬೇಕು ಮತ್ತು ಜಾಗತೀಕರಣ ಮಾಡಬೇಕು ಅನ್ನುವಂಥ ಒಂದು LPG ನೀತಿಯನ್ನು 1991ರಲ್ಲಿ ಆಪ್ಷನ್ 3 1991ರಲ್ಲಿ ಜಾರಿಗೆ ತರಲಾಗುತ್ತೆ. ನೆಕ್ಸ್ಟ್ 60ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ದ್ವೀಪಗಳನ್ನು ಸೇರಿ ಕರ್ನಾಟಕ ರಾಜ್ಯವು ಹೊಂದಿದ ಒಟ್ಟು ಕರಾವಳಿಯ ಉದ್ದ? ಆಪ್ಷನ್ 1 230 ಕಿಲೋಮೀಟರ್, 2 330 ಕಿಲೋಮೀಟರ್, ಆಪ್ಷನ್ 3 352 ಕಿಲೋಮೀಟರ್, ಆಪ್ಷನ್ 4 343 ಕಿಲೋಮೀಟರ್. ಇಲ್ಲಿ ಪ್ರಶ್ನೆನ ಎರಡು ರೀತಿಯಾಗಿ ಕೇಳ್ಬೋದು. ದ್ವೀಪಗಳನ್ನು ಸೇರಿ, ದ್ವೀಪಗಳನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದ ಒಟ್ಟು ಕರಾವಳಿಯ ಉದ್ದ. ಸಿಂಪಲ್ ಆಗಿ ದ್ವೀಪಗಳನ್ನು ಸೇರಿ ಅಂತ ಕೊಡದೆ ಕರ್ನಾಟಕ ರಾಜ್ಯ ಹೊಂದಿದ ಒಟ್ಟು ಕರಾವಳಿಯ ಉದ್ದ ಅಂತ ಕೊಟ್ಟಾಗ ನೀವು 320 ಕಿಲೋಮೀಟರ್ ಅನ್ನೋದನ್ನು ಹುಡುಕ್ಬೋದು. ಆದರೆ ದ್ವೀಪಗಳನ್ನು ಸೇರಿ ಅನ್ನೋದನ್ನು ಕೊಟ್ಟಾಗ ಸರಿಯಾದ ಉತ್ತರ 343 ಕಿಲೋಮೀಟರ್ಗಳ ಆಗುತ್ತೆ. ಕರ್ನಾಟಕ ಹೊಂದಿರುವಂತಹ ಒಟ್ಟು ಕರಾವಳಿಯ ಉದ್ದ ದ್ವೀಪಗಳನ್ನು ಸೇರಿ 343 ಕಿಲೋಮೀಟರ್ಗಳಾಗಿದ್ದಾವೆ. ಒಟ್ಟು 60 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದಿಷ್ಟು 60 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು, ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳು, ಕಾರಣಗಳು ಇರುವಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ, ಯಾರು TETಯನ್ನು ಬರಿತಾ ಇದ್ದಾರೋ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಸ್ಕೋರನ್ನು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಲಿ ಅನ್ನೋಂಥದ್ದನ್ನು ಹೇಳ್ತಾ, ಹಾಗಿದ್ರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಕ್ವಶನ್ಗಳ ಜೊತೆ ಭೇಟಿಯಾಗೋಣ.